ನಮಸ್ಕಾರ. ನಾನು ಮಾನಸಿಕ ರೋಗ ತಜ್ಞ ಮತ್ತು ವ್ಯಸನ ಮುಕ್ತಿಗೆ ಸಂಬಂಧಿಸಿದ ತಜ್ಞನಾಗಿ ಮೆರಿಟ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ. ಇಂದು ನಾವು ಒಂದು ಅತ್ಯಂತ ಮಹತ್ವದ ಮಾನಸಿಕ ಕಾಯಿಲೆಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದು ಎಂದರೆ ಸ್ಕಿಜೋಫ್ರೆನಿಯಾ. ಗ್ರೀಕ್ ಭಾಷೆಯಲ್ಲಿ ಸ್ಕಿಜೋಫ್ರೆನಿಯಾವನ್ನು ವಿಭಜಿತ ವ್ಯಕ್ತಿತ್ವ ಎಂದು ಕರೆಯಲಾಗಿದೆ. ಇದರಲ್ಲಿ ಸ್ಟಿಜನಿ ಎಂದರೆ ವಿಭಜಿತ ಮತ್ತು ಫ್ರೆಂಡ್ ಎಂದರೆ ಮನಸ್ಸು. ಆದ್ದರಿಂದ ಈ ಕಾಯಿಲೆಗೆ ವಿಭಜಿತ ವ್ಯಕ್ತಿತ್ವ ಅಥವಾ ವಿಭಜಿತ ಮನಸ್ಸು ಎಂದು ನಾವು ಹೇಳಬಹುದು. ಹಾಗಾದರೆ ಸ್ಕಿಜೋಫ್ರೆನಿಯಾ ಎಂಬ ಪದವನ್ನು ಯಾರು ಕಂಡುಹಿಡಿದರು ಎಂದರೆ ಪೌಲ್ ಯುಗಿನ್ ಬ್ಲೂಲರ್ ಎಂಬ ವಿಜ್ಞಾನಿಯು ಈ ಪದವನ್ನು ಕಂಡುಹಿಡಿದನು. ಈ ಕಾಯಿಲೆ ಯಾವ ದೇಶದ, ಜಾತಿಯ, ಧರ್ಮದ ಅಥವಾ ವರ್ಗದ 1000 ಜನರಲ್ಲಿ ಯಾರಿಗಾದರೂ ಆಗಬಹುದು. ಇದರ ಪ್ರಮಾಣವನ್ನು ನೋಡಿದರೆ ಸಾಮಾನ್ಯವಾಗಿ 1% ಫ್ರೀ ವ್ಯಾಲೆನ್ಸ್ ಎಂದು ಹೇಳಲಾಗಿದೆ. ಅಂದರೆ 100 ಜನರಲ್ಲಿ ಒಬ್ಬರಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಪುರುಷರು ಮತ್ತು ಮಹಿಳೆಯರಲ್ಲಿ ಈ ಕಾಯಿಲೆ ಬರುವ ಪ್ರಮಾಣ ಸಮಾನವಾಗಿದೆ ಎಂದು ಪರಿಗಣಿಸಲಾಗಿದೆ. ವಯಸ್ಸಿನ ದೃಷ್ಟಿಯಿಂದ ನೋಡಿದರೆ ಪುರುಷರಲ್ಲಿ 15 ರಿಂದ 25 ವರ್ಷದ ವಯೋಮಿತಿಯು ಸಾಮಾನ್ಯ ವಯಸ್ಸು ಎಂದು ಪರಿಗಣಿಸಲಾಗಿದೆ ಮತ್ತು ಮಹಿಳೆಯರಲ್ಲಿ 25 ರಿಂದ 35 ವರ್ಷದ ವಯೋಮಿತಿಯಲ್ಲಿ ಈ ಕಾಯಿಲೆ ಸಾಮಾನ್ಯವಾಗಿದೆ. ಈಗ ನಾವು ಸ್ಕಿಜೋಫ್ರೆನಿಯಾದ ವ್ಯಾಖ್ಯಾನವನ್ನು ಹೇಗಿದೆ ಎಂದು ನೋಡೋಣ. ಸ್ಕಿಜೋಫ್ರೆನಿಯಾ ಎಂಬ ಪದವನ್ನು ಮಾನಸಿಕ ಅಸ್ವಸ್ಥತೆಗಳ ಗುಂಪಿಗೆ ಬಳಸಲಾಗುತ್ತದೆ. ಇದನ್ನು ನಿರ್ದಿಷ್ಟವಾದ ಮಾನಸಿಕ ಲಕ್ಷಣಗಳಿಂದ ಗುರುತಿಸಲಾಗುತ್ತದೆ. ಅಂದರೆ ಈ ಗುಂಪಿನಲ್ಲಿ ವಿಭಿನ್ನ ರೀತಿಯ ಮಾನಸಿಕ ಲಕ್ಷಣಗಳು ಕಾಣಿಸಬಹುದು ಎಂಬರ್ಥ. ಇದರಲ್ಲಿ ಮುಖ್ಯವಾದ ಪ್ರಕರಣಗಳು ವ್ಯಕ್ತಿತ್ವದ ಅಸ್ಥಿರತೆ ಅಥವಾ ವಿಭಜಿತ ವ್ಯಕ್ತಿತ್ವವನ್ನು ಒಳಗೊಂಡಿರುತ್ತವೆ. ಲಕ್ಷಣಗಳು ರೋಗಿಯ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತವೆ. ಚಿಂತನೆ, ಭಾವನೆ, ಇಚ್ಛಾಶಕ್ತಿ, ಗ್ರಹಿಕೆ ಮತ್ತು ಚಲನಾತ್ಮಕ ವರ್ತನೆ. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಯೋಚನೆ, ಭಾವನೆ ಮತ್ತು ವರ್ತನೆಗಳಲ್ಲಿ ಅಸ್ತವ್ಯಸ್ತತೆ ಇದ್ದರೆ ಆ ವ್ಯಕ್ತಿಗೆ ಮಾನಸಿಕ ಚದೆಯಾಗಿದೆ ಎಂದು ಹೇಳಬಹುದು. ಮತ್ತು ಇದನ್ನೇ ನಾವು ಹೇಳಬಹುದು, ಯೋಚನೆ, ಭಾವನೆ ಮತ್ತು ವರ್ತನೆ ಎಂಬ 3 ಅಂಶಗಳ ನಡುವೆ ಅಸಮಾಧಾನ ಅಥವಾ ವ್ಯತ್ಯಾಸ ಉಂಟಾಗುತ್ತದೆ. ಪಾಲ್ ಯುಗನ್ ಬ್ಲೂಲರ್ ಅವರು ಲಕ್ಷಣಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ಪ್ರಾಥಮಿಕ ಲಕ್ಷಣಗಳು ಎಂದರೆ ಮೂಲಭೂತ ಲಕ್ಷಣಗಳು ಮತ್ತು ದ್ವಿತೀಯಿಕ ಲಕ್ಷಣಗಳು ಎಂದರೆ ಹೆಚ್ಚುವರಿ ಲಕ್ಷಣಗಳು. ಉದಾಹರಣೆಗೆ, ಪ್ರಾಥಮಿಕ ಲಕ್ಷಣಗಳು ಎಂದರೆ 4 ಇದರಲ್ಲಿ ಅಸೋಸಿಯೇಷನ್ ಎಂದರೆ ಸಡಿಲತೆ, ಅಫೆಕ್ಟ್, ಆಟಿಸಮ್ ಮತ್ತು ಅಂಬಿವ್ಯಾಲೆನ್ಸ್. ದ್ವಿತೀಯಿಕ ಲಕ್ಷಣಗಳು, ಅವುಗಳನ್ನು ನಾವು ಹೆಚ್ಚುವರಿ ಲಕ್ಷಣಗಳು ಎಂದು ಕರೆಯುತ್ತೇವೆ. ಇದರಲ್ಲಿ ಭ್ರಮೆ ಮತ್ತು ಭ್ರಾಂತಿಗಳು ಸೇರಿವೆ. ಇವು ಪ್ರಾಥಮಿಕ ಮತ್ತು ದ್ವಿತೀಯಿಕ ಲಕ್ಷಣಗಳಾಗಿವೆ. ಲಕ್ಷಣಗಳೇ, ಅವುಗಳ ಬಗ್ಗೆ ನಾವು ಮುಂದಿನ ವಿವರದಲ್ಲಿ ಚರ್ಚೆ ಮಾಡಲಿದ್ದೇವೆ. ಅದಕ್ಕೂ ಮುನ್ನ ಈಗ ಜೋಫ್ರೆನಿ ರೋಗವು ನಿಖರವಾಗಿ ಯಾವ ಕಾರಣದಿಂದ ಉಂಟಾಗುತ್ತದೆ ಎಂಬುದನ್ನು ನೋಡೋಣ. ಹೆಚ್ಚಾಗಿ ನೋಡಿದರೆ ಸ್ಕಿಜೋಫ್ರೆನಿಯಾ ಎಂಬ ರೋಗ ನಿಖರವಾಗಿ ಯಾವ ಕಾರಣದಿಂದ ಉಂಟಾಗುತ್ತದೆ ಎಂಬುದರ ಬಗ್ಗೆ ಹಲವಾರು ಹೈಪೋಥೆಸಿಸ್ಗಳನ್ನು ಒಪ್ಪಲಾಗಿದೆ. ಉದಾಹರಣೆಗೆ, ಬಯೋಲಾಜಿಕಲ್ ಸಿದ್ಧಾಂತವಿದೆ. ಎರಡನೆಯದು ಹೆರಿಡಿಟರಿ ಅಥವಾ ಜನ್ಯುಹಿತ ಸಿದ್ಧಾಂತ ಎಂದು ಹೇಳಬಹುದು. ಮೂರನೆಯದು ಸೈಕೋಸೋಷಿಯಲ್ ಸಿದ್ಧಾಂತ ಅಥವಾ ಸೈಕೋಸೋಷಿಯಲ್ ಅಂಶಗಳು. ಬಯೋಲಾಜಿಕಲ್ ಸಿದ್ಧಾಂತ ಎಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮಟ್ಟದಲ್ಲಿ ಏರಿಕೆ ಕಡಿತಗಳು ಕಂಡುಬರುತ್ತವೆ. ಇದನ್ನು ನಾವು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಡಿಸ್ರೆಗ್ಯುಲೇಷನ್ ಎಂದು ಹೇಳಬಹುದು. ಉದಾಹರಣೆಗೆ, ಡೋಪಮಿನ್, ಸೆರೋಟೋನಿನ್, ನಾಟಾಮೇಟ್ ಅಥವಾ ಗಾಬಾ ಎಂಬ ರಾಸಾಯನಿಕಗಳ ಮಟ್ಟದಲ್ಲಿ ಅಸಮತೋಲನ ಉಂಟಾದರೆ ಈ ರೋಗ ಉಂಟಾಗಬಹುದು. ಅದು ನೋಡಿದಾಗ ಈ ರೋಗ ಇರುವವರ ಮೆದುಳನ್ನು ಪರೀಕ್ಷಿಸಲಾಗಿದೆ. ಕೆಲವು ಕಂಡುಬಂದಿರುವ ಅಂಶಗಳು NRI ಅಥವಾ ಪೆಟ್ ಸ್ಕ್ಯಾನ್ನಲ್ಲಿ ಕಂಡುಬಂದಿವೆ. ಉದಾಹರಣೆಗೆ, ನ್ಯೂರೋ ಇಮೇಜಿಂಗ್ ಅಧ್ಯಯನದಲ್ಲಿ ಹಿಪೋಕ್ಯಾಂಪಸ್, ಅಮಿಗ್ಡಾಲಾ, ಪ್ಯಾರಾಹಿಪೋಕ್ಯಾಂಪಲ್ ಗೈರಸ್ಗಳ ಗಾತ್ರ ಕಡಿಮೆ ಕಂಡುಬಂದಿದೆ. ಇವುಗಳ ಹೊರತಾಗಿ ಲ್ಯಾಟರಲ್ ಹಾರ್ನ್, ತೃತೀಯ ವೆಂಟ್ರಿಕಲ್ ವಿಸ್ತರಣೆ ಕೂಡ ಕಂಡುಬಂದಿದೆ ಮತ್ತು ಕಾರ್ಟಿಕಲ್ ವಾಲ್ಯೂಮ್ ಕಡಿಮೆಯಾಗಿದೆ. ಇವು ಒಟ್ಟಾರೆ ಕಂಡುಬರುವ ಅಂಶಗಳಾಗಿವೆ. ಇದಕ್ಕೂಡತಾಗಿ 50 ರಿಂದ 85% ರೋಗಿಗಳಲ್ಲಿ ಅಸಾಮಾನ್ಯ ಕಣ್ಣು ಚಲನೆಗಳು ಕೂಡ ಕಂಡುಬಂದಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸ್ಕಿಜೋಫ್ರೆನಿಯಾದಲ್ಲಿ ಮೆದುಳಿನ ಕೆಲವು ಭಾಗಗಳಲ್ಲಿ, ಉದಾಹರಣೆಗೆ ಲಿಂಬಿಕ್ ಸಿಸ್ಟಮ್, ಫ್ರಂಟಲ್ ಕಾರ್ಟೆಕ್ಸ್, ಸೆರೆಬೆಲ್ಲಮ್ ಅಥವಾ ಇತರ ಮೆದುಳಿನ ಭಾಗಗಳಲ್ಲಿ ಕಾರ್ಯವೈಕಲ್ಯ ಕಂಡುಬಂದಿದೆ. ಇನ್ನೊಂದು ಕಾರಣದಲ್ಲಿ ಹೆರಿಡಿಟರಿ ಅಂಶವನ್ನು ಪರಿಗಣಿಸಲಾಗಿದೆ. ಇದನ್ನು ನಾವು ಜೆನೆರಿಕ್ ಸಿದ್ಧಾಂತವೋ ಎಂದು ಕರೆಯಬಹುದು. ನಾವು ನೋಡಿದಂತೆ 1% ಪೂರ್ವ ಪ್ರಮಾಣವಿದೆ. ಅಂದರೆ 100 ಜನರಲ್ಲಿ ಒಬ್ಬರಿಗೆ ಈ ರೋಗವು ಬರುವ ಸಾಧ್ಯತೆ ಇದೆ. ಹತ್ತಿರದ ಸಂಬಂಧಿಗಳಲ್ಲಿಯೂ ಇದರ ಪ್ರಮಾಣ ಕಂಡುಬಂದಿದೆ. ಕೆಲವು ಜೆನೆರಿಕ್ ಅಂಶಗಳು ಜವಾಬ್ದಾರಿಯಾಗಿರುತ್ತವೆ. ಉದಾಹರಣೆಗೆ, ಮೊನೋಸೈಗೋಟಿಕ್ ಟ್ವಿನ್ಸ್ ಎಂದರೆ ಒಂದೇ ರೀತಿಯ ಜೋಡಿ ಮಕ್ಕಳಲ್ಲಿ ಒಬ್ಬರಿಗೆ ಈ ಚದೆಯಾಗಿದ್ದರೆ ಅವನ ಸಹೋದರನಿಗೆ ಈ ರೋಗ ಬರುವ ಸಾಧ್ಯತೆ 47% ಇದೆ. ಡೈಜೈಗೋಟಿಕ್ ಟ್ವಿನ್ಸ್ ಇದ್ದರೆ ಅಪಾಯ 12% ಇದೆ. ಒಬ್ಬ ಪೋಷಕರಿಗೆ ಅಂದರೆ ತಾಯಿ ಅಥವಾ ತಂದೆಗೆ ಈ ಚದೆಯಾಗಿದ್ದರೆ ಮಕ್ಕಳಿಗೆ ಈ ರೋಗ ಬರುವ ಅಪಾಯ 12% ಇದೆ. ಇಬ್ಬರು ಅಂದರೆ ತಾಯಿ ಮತ್ತು ತಂದೆಗೆ ಮಾನಸಿಕ ಚದೆಯಾಗಿದ್ದರೆ ಮಕ್ಕಳಿಗೆ ಈ ರೋಗ ಬರುವ ಸಾಧ್ಯತೆ 40% ಇದೆ. ನಾನ್-ಟ್ವಿನ್ ಸಹೋದರರು ಎಂದರೆ ಒಂದು ಮಗುವಿಗೆ ರೋಗವಾಗಿದೆ ಎಂದಾದರೆ ಅವನ ಇನ್ನೊಬ್ಬ ಸಹೋದರಿಗೆ ರೋಗ ಬರುವ ಸಾಧ್ಯತೆ ಸರಾಸರಿ 4 ರಿಂದ 5% ಇದೆ.
ಕಜಿನ್ಗಳಲ್ಲಿ ಅಂದರೆ ದೂರದ ಸಹೋದರರಲ್ಲಿ ರೋಗ ಬರುವ ಶೇಕಡಾವಾರು ನೋಡಿದರೆ 2% ಅಂದರೆ 7% ಅವಕಾಶ ಇರಬಹುದು. ಮೂರನೇ ಕಾರಣವನ್ನು ನಾವು ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ಅಥವಾ ಸೈಕೋಸೋಷಿಯಲ್ ವಲಯ ಎಂದು ಹೇಳಬಹುದು. ನಾವು ಜೀವನವನ್ನು ನಡೆಸುತ್ತಿರುವಾಗ ಕೆಲವೊಮ್ಮೆ ದುಃಖದ ಘಟನೆಗಳು ಸಂಭವಿಸುತ್ತವೆ. ಉದಾಹರಣೆಗೆ ಅಪಘಾತವಾಗಬಹುದು, ಯಾರಾದರೂ ಅಪಘಾತದಲ್ಲಿ ಗಾಯಗೊಂಡಿರಬಹುದು ಅಥವಾ ಯಾರಾದರೂ ಅಪಘಾತದಲ್ಲಿ ಸಾವನ್ನಪ್ಪಿರಬಹುದು. ನಾನು ಡಿವೋರ್ಸ್ ಎಂದರೆ ವಿಚ್ಛೇದನ ಎಂದು ಹೇಳಬಹುದು. ಕೆಲವು ಪ್ರಾಕೃತಿಕ ವಿಪತ್ತುಗಳು ಸಂಭವಿಸಬಹುದು, ಉದಾಹರಣೆಗೆ ನೆರೆ ಅಥವಾ ಭೂಕಂಪ, ಯುದ್ಧ ಇತ್ಯಾದಿ. ಇಂತಹ ಕೆಲವು ನಕಾರಾತ್ಮಕ ಘಟನೆಗಳು ಜೀವನದಲ್ಲಿ ಸಂಭವಿಸುತ್ತವೆ ಮತ್ತು ಅವುಗಳ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಬೀರುತ್ತದೆ. ಇದರಿಂದ ಈ ರೋಗದ ಆರಂಭವಾಗಬಹುದು. ಇದು ಬಯಾಲಜಿ, ಜೆನೆರಿಕ್ ಅಂಶ, ಸೈಕೋಸೋಷಿಯಲ್ ಅಂಶ ಇವೆ. ಇವು ಕೇವಲ ಅಂಶಗಳಾಗಿವೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಈ ರೋಗ ಉಂಟಾಗಬಹುದು. ಅದನ್ನು ನಾವು ಐಡಿಯೋಪ್ಯಾಥಿಕ್ ಎಂದು ಕರೆಯಬಹುದು. ಈಗ ನಾವು ಸ್ಕಿಜೋಫ್ರೆನಿಯಾ ರೋಗದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡೋಣ. ಅದರೊಳಗೆ ನಾವು ಹೀಗೆ ಹೇಳಬಹುದು: ಪಾಸಿಟಿವ್ ಲಕ್ಷಣಗಳು ಮತ್ತು ನೆಗೆಟಿವ್ ಲಕ್ಷಣಗಳು. ಪಾಸಿಟಿವ್ ಲಕ್ಷಣಗಳು ಎಂದರೆ ಡಿಲ್ಯೂಷನ್, ಹ್ಯಾಲ್ಯೂಸಿನೇಷನ್, ಡಿಸ್ಆರ್ಗನೈಸ್ಡ್ ಸ್ಪೀಚ್ ಮತ್ತು ಡಿಸ್ಆರ್ಗನೈಸ್ಡ್ ಬಿಹೇವಿಯರ್ ಎಂದು ಹೇಳಬಹುದು. ಈಗ ನೆಗೆಟಿವ್ ಲಕ್ಷಣಗಳು ಎಂದರೆ ಅಲೋಜಿಯಾ, ಅವೋಲಿಷನ್ ಅಥವಾ ಅಪತ್ಯ ಎಂದು ಹೇಳಬಹುದು. ಮತ್ತು ರೋನಿಯಾ, ಅದನ್ನು ನಾವು ಚಟುವಟಿಕೆಗಳಲ್ಲಿ ಆಸಕ್ತಿಯ ಕಡಿತ ಎಂದು ಹೇಳಬಹುದು. ನಾಲ್ಕನೆಯದು ಸೋಷಿಯಾಲಿಟಿ ಮತ್ತು ಐದನೆಯದು ಅಫೆಕ್ಟ್ ಅಂದರೆ ವೆಂಟೆಡ್ ಅಫೆಕ್ಟ್. ಹೀಗಾಗಿ ಈ ಲಕ್ಷಣಗಳನ್ನು ನಾವು ಈಗ ಅಧ್ಯಯನ ಮಾಡೋಣ. ಈಗ ನಾವು ಪಾಸಿಟಿವ್ ಲಕ್ಷಣಗಳು ಎಂದರೆ ಡಿಲ್ಯೂಷನ್, ಸ್ಪೀಚ್ ಮತ್ತು ಡಿಸ್ಆರ್ಗನೈಸ್ಡ್ ಬಿಹೇವಿಯರ್ ಇದರ ಉದಾಹರಣೆಗಳೊಂದಿಗೆ ನಾವು ಈಗ ನೋಡೋಣ. ಮೊದಲನೆಯದು ಡಿಲ್ಯೂಷನ್. ಡಿಲ್ಯೂಷನ್ ಎಂದರೆ ಅದರ ವ್ಯಾಖ್ಯಾನವನ್ನು ನೋಡಿದರೆ ಡಿಲ್ಯೂಷನ್ಗಳನ್ನು ಹೀಗೆ ವ್ಯಾಖ್ಯಾನಿಸಲಾಗುತ್ತದೆ: ಇದು ಒಂದು ಸ್ಥಿರವಾದ ತಪ್ಪು ನಂಬಿಕೆ, ಅದು ವಾಸ್ತವದೊಂದಿಗೆ ವಿರುದ್ಧವಾಗಿರುತ್ತದೆ. ಎಷ್ಟು ಸಾಕ್ಷ್ಯಗಳಿದ್ದರೂ ಸಹ ಅದು ಬದಲಾಗುವುದಿಲ್ಲ. ಅಂದರೆ ಏನು? ಡಿಲ್ಯೂಷನ್ ಒಂದು ಆಲೋಚನೆ. ಈ ಆಲೋಚನೆಯಲ್ಲಿ ರೋಗಿಗೆ ಭ್ರಮೆ ಇರುತ್ತದೆ, ಅದು ಹೌದು ಎಂದು ಅವನು ನಂಬುತ್ತಾನೆ. ನಾವು ಎಷ್ಟು ಸಾಕ್ಷ್ಯಗಳನ್ನು ನೀಡಿದರೂ ಸಹ ಆ ರೋಗಿಗೆ ಆ ವಿಷಯವೇ ಸತ್ಯ ಎಂದು ಹೆಚ್ಚು ನಂಬಿಕೆ ಇರುತ್ತದೆ. ಈ ಭ್ರಮೆಗೆ ನಾವು ಭ್ರಮೆ ಎಂದು ಹೇಳಬಹುದು. ಆದ್ದರಿಂದ ಭ್ರಮೆಗಳು ಅನೇಕ ವಿಧಗಳಾಗಿರಬಹುದು. ಮೊದಲನೆಯದು ರೆಫರೆನ್ಸ್ ಭ್ರಮೆ ಎಂದರೆ ರೋಗಿಗೆ ಅನಿಸುತ್ತದೆ 2 ಜನರು ಮಾತನಾಡುತ್ತಿದ್ದರೆ ಅವರು ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ, ನನ್ನ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಎಂದು. ಅದು ನಿಜವಲ್ಲ, ಆದರೆ ರೋಗಿಗೆ ಅವರು ಅವನ ಬಗ್ಗೆ ಏನೋ ಕೆಟ್ಟದಾಗಿ ಚಿಂತಿಸುತ್ತಿದ್ದಾರೆ, ಯೋಚಿಸುತ್ತಿದ್ದಾರೆ ಎಂದು ಅನಿಸುತ್ತದೆ. ಇದನ್ನು ಡಿಲ್ಯೂಷನ್ ಆಫ್ ರೆಫರೆನ್ಸ್ ಎಂದು ಕರೆಯುತ್ತಾರೆ. ಇನ್ನೊಂದು ಭ್ರಮೆ ಎಂದರೆ ಪರ್ಸಿಕ್ಯೂಷನ್ ಭ್ರಮೆ. ಪರ್ಸಿಕ್ಯೂಷನ್ ಭ್ರಮೆ ಎಂದರೆ ರೋಗಿಗೆ ಅನಿಸುತ್ತದೆ ಯಾರೋ ಅವನ ವಿರುದ್ಧ ಯೋಜನೆ ಹಾಕುತ್ತಿದ್ದಾರೆ, ಯಾರೋ ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ, ಅವನು ತಿನ್ನುವ ಆಹಾರದಲ್ಲಿ ಅಥವಾ ಊಟದಲ್ಲಿ ವಿಷವನ್ನು ಹಾಕುತ್ತಿದ್ದಾರೆ ಎಂದು. ಇದನ್ನೇ ನಾವು ಪರ್ಸಿಕ್ಯೂಷನ್ ಭ್ರಮೆ ಎಂದು ಕರೆಯುತ್ತೇವೆ. ನಂತರ ಬರುತ್ತದೆ ಇಂಫಿಡೆಲಿಟಿ ಭ್ರಮೆ ಅಥವಾ ಜೀಲಸಿ ಭ್ರಮೆ. ಇದರಲ್ಲಿ ಯಾರಾದರೂ ವ್ಯಕ್ತಿಗೆ ತನ್ನ ಸಂಗಾತಿಯ ಮೇಲೆ ಅನುಮಾನ ಬರುತ್ತದೆ. ಅಂದರೆ ಪುರುಷನಾದರೆ ಅವನು ತನ್ನ ಹೆಂಡತಿಯ ಮೇಲೆ ಅನುಮಾನ ಪಡುತ್ತಾನೆ, ಅವಳು ಯಾರಾದರೂ ಮತ್ತೊಬ್ಬರೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು. ಅಥವಾ ಹೆಂಗಸಿಗೆ ತನ್ನ ಗಂಡನು ಯಾರಾದರೂ ಮತ್ತೊಬ್ಬರೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂದು ಅನಿಸುತ್ತದೆ. ಇದರಿಂದ ಅವರು ತಮ್ಮ ಸಂಗಾತಿಯನ್ನು ಹಿಂಬಾಲಿಸುತ್ತಾರೆ, ಅವನು ಏನು ಮಾಡುತ್ತಾನೆ ಎಂದು ನೋಡುತ್ತಾರೆ, ಅವನ ಮೊಬೈಲ್ ಪರಿಶೀಲಿಸುತ್ತಾರೆ, ಅಥವಾ ಅವನು ಯಾವಾಗಲೂ ಎಲ್ಲಿಗೆ ಹೋಗುತ್ತಾನೆ ಎಂಬುದನ್ನು ಹಿಂಬಾಲಿಸುತ್ತಾರೆ. ಮತ್ತು ಅವನು ಯಾವ ಹೆಂಗಸಿನೊಂದಿಗೆ ಇದ್ದರೂ, ಅವನ ಪರಿಚಯದ ಸ್ನೇಹಿತರು ಅಥವಾ ಸಂಬಂಧಿಕರು ಇದ್ದರೂ ಸಹ ಆ ವ್ಯಕ್ತಿಗೆ ಅವರ ಬಗ್ಗೆ ಅನುಮಾನ ಬರುತ್ತದೆ. ಉದಾಹರಣೆಗೆ ಹೇಳಬೇಕಾದರೆ, ಯಾರಾದರೂ ಪುರುಷನು ಇದ್ದಾನೆ, ಅವನು ತನ್ನ ಸ್ನೇಹಿತನ ಹೆಂಡತಿಯೊಂದಿಗೆ ಮಾತನಾಡಿದರೂ ಸಹ ಅವನ ಹೆಂಡತಿಗೆ ಅನಿಸುತ್ತದೆ ಈ ಗಂಡನಿಗೆ ಅವಳ ಮೇಲೆ ಅಫೇರ್ ಇದೆ ಎಂದು. ಇನ್ನು ಗಂಭೀರ ಪ್ರಕರಣಗಳಲ್ಲಿ ನಾವು ಹೀಗೆ ನೋಡಿದ್ದೇವೆ: ಒಬ್ಬ ಹೆಂಗಸು ಗಂಡನಿಗೆ ಅವನ ತಮ್ಮಂದಿರ ಬಗ್ಗೆ ಕೂಡ ಅನುಮಾನ ಪಡುತ್ತಾಳೆ, ಅಥವಾ ತಾಯಿಯ ಬಗ್ಗೆ ಕೂಡ ಅವನು ಅನುಮಾನ ಪಡುತ್ತಾನೆ. ಅಂದರೆ ಇಂತಹ ರೀತಿಯ ಅನುಮಾನಗಳು ಕಂಡುಬರುತ್ತವೆ. ನಂತರ ಗ್ರ್ಯಾಂಡೋಸಿಟಿಯ ಭ್ರಮೆಗಳು ಇವೆ. ಸಾಮಾನ್ಯವಾಗಿ ಗ್ರ್ಯಾಂಡೋಸಿಟಿಯ ಭ್ರಮೆ ಮ್ಯಾನಿಯಾ ಅಥವಾ ಸ್ಕಿಜೋಫೆಕ್ಟಿವ್ ಡಿಸಾರ್ಡರ್ನಲ್ಲಿ ಕಾಣಿಸುತ್ತದೆ. ಇದನ್ನು ನಾವು ಮ್ಯಾನಿಕ್ ಲಕ್ಷಣ ಎಂದು ಕರೆಯುತ್ತೇವೆ. ಇದರಲ್ಲಿ ರೋಗಿ ತುಂಬಾ ಉತ್ಸಾಹದಿಂದಿರುತ್ತಾನೆ, ಅವನಿಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತದೆ, ನಾನು ಯಾರಿಗಿಂತಲೂ ದೊಡ್ಡವನು, ನಾನು ಏನಾದರೂ ದೊಡ್ಡ ಕೆಲಸ ಮಾಡಬಹುದು ಎಂದು. ಇದನ್ನು ನಾವು ಗ್ರ್ಯಾಂಡ್ ಐಡೆಂಟಿಟಿ ಅಥವಾ ಸಾಮರ್ಥ್ಯದ ಭ್ರಮೆ ಎಂದು ಕೂಡ ಕರೆಯುತ್ತೇವೆ. ಐಡೆಂಟಿಟಿ ಅಂದರೆ ಆ ವ್ಯಕ್ತಿ ಹೇಳುತ್ತಾನೆ, ನನ್ನ ರಾಜಕೀಯದಲ್ಲಿ ದೊಡ್ಡ ಪ್ರಭಾವ ಇದೆ ಎಂದು. ಕೆಲವೊಮ್ಮೆ ರೋಗಿಗಳು ಹೇಳುತ್ತಾರೆ, ನಾನು ದೊಡ್ಡ ನಟನು, ನಾನು ಶಾರುಖ್ ಖಾನ್ ಅಥವಾ ಹೃತಿಕ್ ರೋಷನ್ ಎಂದು ಕೂಡ ಹೇಳುತ್ತಾರೆ. ಇದನ್ನು ಗ್ರ್ಯಾಂಡ್ ಐಡೆಂಟಿಟಿಯ ಭ್ರಮೆ ಎಂದು ಕರೆಯುತ್ತಾರೆ. ಸಾಮರ್ಥ್ಯವೂ ಇರುತ್ತದೆ, ಅಂದರೆ ರೋಗಿ ಹೇಳುತ್ತಾನೆ, ನನಗೆ ಯಾವುದೇ ಇಲ್ಲ, ನನಗೆ ತುಂಬಾ ಹಣ ಇದೆ, ನಾನು ದಾನ ಮಾಡಬಹುದು ಎಂದು. ನಾನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬಹುದು, ಅಂದರೆ ಈಗ ನಾನು 1 ಲಕ್ಷ ರೂಪಾಯಿ ಗಳಿಸುತ್ತಿದ್ದರೆ ನಾನು ತಕ್ಷಣವೇ 1 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ 1 ಕೋಟಿ ರೂಪಾಯಿ ಗಳಿಸಿ ತೋರಿಸಬಹುದು ಎಂದು. ಅಂದರೆ ಇಂತಹ ರೀತಿಯಲ್ಲಿ ಇದನ್ನು ಗ್ರ್ಯಾಂಡ್ ಸಿಟಿಯ ಭ್ರಮೆ ಎಂದು ಕರೆಯುತ್ತಾರೆ. ನಂತರ ಅತ್ಯಂತ ಮುಖ್ಯವಾದ ಲಕ್ಷಣವೆಂದರೆ ಅದು ಡಿಲ್ಯೂಷನ್ ಆಫ್ ಕಂಟ್ರೋಲ್. ಅದರಲ್ಲಿ ರೋಗಿಗೆ ತನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಯಾವುದೇ ಆಲೋಚನೆಗಳು ಅವಂದು ಅಲ್ಲ ಎಂದು ಅನಿಸುತ್ತದೆ.
ಬೇರೆ ಯಾರೋ ಯೋಜನೆ ಮಾಡುತ್ತಿದ್ದಾರೆ ಮತ್ತು ಅವರ ಕಾರಣದಿಂದ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತಿವೆ ಎಂದು. ಇದನ್ನು ಥಾಟ್ ಇನ್ಸರ್ಟ್ ಎಂದು ಹೇಳುತ್ತಾರೆ. ಅಂದರೆ ಅವನ ತಲೆಯಲ್ಲಿರುವ ಆಲೋಚನೆಗಳು ಅವನದೇ ಅಲ್ಲ, ಬೇರೆಯವರು ಆ ಆಲೋಚನೆಗಳನ್ನು ಆ ರೋಗಿಯ ಮನಸ್ಸಿನಲ್ಲಿ ಹಾಕುತ್ತಿದ್ದಾರೆ ಎಂದು ಅವನಿಗೆ ಅನಿಸುತ್ತದೆ. ಇದನ್ನು ಥಾಟ್ ಇನ್ಸರ್ಟ್ ಎಂದು ಕರೆಯುತ್ತಾರೆ. ಕೆಲವು ರೋಗಿಗಳು ತಮ್ಮ ತಲೆಯಲ್ಲಿರುವ ಆಲೋಚನೆಗಳನ್ನು ಯಾರೋ ಹೊರತೆಗೆದುಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾರೆ. ಇದನ್ನು ಥಾಟ್ ವಿಟ್ರಾಲ್ ಎಂದು ಕರೆಯುತ್ತಾರೆ. ಕೆಲವರು ಹೇಳುತ್ತಾರೆ, ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು ನಡೆಯುತ್ತಿವೆ, ಆ ಆಲೋಚನೆಗಳನ್ನು ಇತರರು ಮಾಡುತ್ತಾರೆ ಮತ್ತು ಓದುತ್ತಾರೆ. ಅಂದರೆ ನಾನು ಹೇಳುವ ಮೊದಲು, ನಾನು ಮಾತನಾಡುವ ಮೊದಲು ಆ ಜನರು ಆ ಆಲೋಚನೆಗಳನ್ನು ಮಾಡುತ್ತಾರೆ. ಇದನ್ನು ಥಾಟ್ ರೀಡಿಂಗ್ ಎಂದು ಕರೆಯುತ್ತಾರೆ. ಮತ್ತು ನಂತರ ಕೆಲವು ರೋಗಿಗಳಲ್ಲಿ ಇದು ಕಂಡುಬರುತ್ತದೆ. ಥಾಟ್ ಬ್ರಾಡ್ಕಾಸ್ಟಿಂಗ್ ಎಂದರೆ ರೋಗಿಗೆ ತನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಲೋಚನೆಗಳು ಇತರರಿಗೆ ತಿಳಿಯುತ್ತಿವೆ ಎಂದು ಅನಿಸುತ್ತದೆ. ಅವರು ಹೇಗೆ ಮಾಡುತ್ತಾರೆ ಎಂದರೆ, ಯಾರೋ ನನ್ನ ಮೇಲೆ ಕ್ಯಾಮೆರಾ ಅಳವಡಿಸಿದ್ದಾರೆ ಅಥವಾ ಸ್ಯಾಟಲೈಟ್ ಮೂಲಕ ನನ್ನ ಆಲೋಚನೆಗಳನ್ನು ಇತರರಿಗೆ ತಲುಪಿಸುತ್ತಿದ್ದಾರೆ ಎಂದು ರೋಗಿಗೆ ಅನಿಸುತ್ತದೆ. ಟಿವಿಯಿಂದ ಅಥವಾ ಇಂಟರ್ನೆಟ್ನಿಂದ ಈ ವ್ಯಕ್ತಿಯ ಆಲೋಚನೆಗಳು ಪ್ರದರ್ಶಿತವಾಗುತ್ತವೆ ಎಂದು ರೋಗಿ ಹೇಳುತ್ತಾನೆ. ಇದನ್ನು ಥಾಟ್ ಬ್ರಾಡ್ಕಾಸ್ಟಿಂಗ್ ಎಂದು ಕರೆಯುತ್ತಾರೆ. ಮತ್ತು ಒಟ್ಟಾರೆ ಡಿಲ್ಯೂಷನ್ ಆಫ್ ಕಂಟ್ರೋಲ್ನಲ್ಲಿ ಥಾಟ್ ಇನ್ಸರ್ಟ್, ಥಾಟ್ ವಿಟ್ರಾಲ್, ಥಾಟ್ ರೀಡಿಂಗ್ ಮತ್ತು ಥಾಟ್ ಬ್ರಾಡ್ಕಾಸ್ಟಿಂಗ್ ಸೇರಿವೆ. ನಂತರ ಇನ್ನೊಂದು ರೀತಿಯ ಭ್ರಮೆ ಇರುತ್ತದೆ. ಇದನ್ನು ಡಿಲ್ಯೂಷನ್ ಆಫ್ ಲವ್ ಎಂದು ಕರೆಯುತ್ತಾರೆ. ಇದರಲ್ಲಿ ಆ ರೋಗಿಗೆ ಯಾರೋ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಮೇಲೆ ಪ್ರೀತಿ ಇದೆ ಎಂದು ಅನಿಸುತ್ತದೆ. ವಾಸ್ತವದಲ್ಲಿ ಅಂಥದ್ದೇನೂ ಇಲ್ಲ, ಆದರೂ ರೋಗಿಗೆ ಅಂಥ ಭ್ರಮೆ ಇರುತ್ತದೆ. ಅಂದರೆ ಇನ್ನೊಬ್ಬ ವ್ಯಕ್ತಿ ತನ್ನ ಮೇಲೆ ಪ್ರೀತಿ ಮಾಡುತ್ತಿದ್ದಾನೆ ಎಂದು ಅವನು ಭಾವಿಸುತ್ತಾನೆ. ನಂತರ ಡಿಲ್ಯೂಷನ್ ಆಫ್ ಇಲ್ ಹೆಲ್ತ್ ಎಂಬ ಭ್ರಮೆಗಳು ಇರುತ್ತವೆ. ರೋಗಿಗೆ ಯಾವಾಗಲೂ ದೈಹಿಕ ತೊಂದರೆಗಳು ಕಂಡುಬರುತ್ತವೆ. ರೋಗಿಗೆ ಯಾವುದೋ ಒಂದು ದೈಹಿಕ ಕಾಯಿಲೆ ಇದೆ ಎಂದು ಅನಿಸುತ್ತದೆ. ಎಷ್ಟು ಸಂಚಯಿಸಿದರೂ, ವಿವರವಾಗಿ ಸಂಚಯಿಸಿದರೂ ಕೂಡ ಆ ವ್ಯಕ್ತಿಗೆ ಯಾವುದೋ ಒಂದು ಕಾಯಿಲೆ ಇದೆ ಎಂದು ಅನಿಸುತ್ತದೆ. ಇದನ್ನೇ ನಾವು ಹೆಲ್ತ್ ಭ್ರಮೆ ಎಂದು ಹೇಳಬಹುದು. ಕೆಲವು ರೋಗಿಗಳಲ್ಲಿ ಡಿಲ್ಯೂಷನ್ ಆಫ್ ಗಿಲ್ಟ್ ಕೂಡ ಕಂಡುಬರುತ್ತದೆ. ನಾನು ಯಾವುದೋ ಒಂದು ಕ್ಷಮಿಸದ ತಪ್ಪು ಮಾಡಿದ್ದೇನೆ, ನನ್ನಿಂದ ದೊಡ್ಡ ತಪ್ಪುವಾಗಿದೆ ಎಂಬ ಭ್ರಮೆ ಅವರಿಗೆ ಇರುತ್ತದೆ. ಇದನ್ನೇ ನಾವು ಡಿಲ್ಯೂಷನ್ ಆಫ್ ಗಿಲ್ಟ್ ಎಂದು ಕರೆಯುತ್ತೇವೆ. ಅದಾದ ಮೇಲೆ ಇದೆ ನಿಹಿಲಿಸ್ಟಿಕ್ ಡಿಲ್ಯೂಷನ್. ಇದರಲ್ಲಿ ರೋಗಿಗೆ ದಿ ಪರ್ಸನ್ ಅಥವಾ ಡಿರಿಯಲೈಸೇಷನ್ನ ಲಕ್ಷಣಗಳು ಕಾಣಿಸುತ್ತವೆ. ನಿಹಿಲಿಸ್ಟಿಕ್ ಡಿಲ್ಯೂಷನ್ನಲ್ಲಿ ರೋಗಿಗೆ ನನ್ನ ದೇಹದ ಒಂದು ಭಾಗವೇ ಇಲ್ಲ ಎಂದು ಅನಿಸುತ್ತದೆ. ಅದು ನನ್ನ ದೇಹಕ್ಕೆ ಜೋಡಿಸಿಲ್ಲ ಅಥವಾ ಅದು ಬೇರ್ಪಟ್ಟಿದೆ ಎಂದು ಭಾವಿಸುತ್ತಾರೆ. ಡಿರಿಯಲೈಸೇಷನ್ ಅಂದರೆ ಅನರಿಯಾಲಿಟಿಯ ಭಾವನೆ. ಅಂದರೆ ರೋಗಿಗೆ ಈ ಜಗತ್ತು ಅಸ್ತಿತ್ವದಲ್ಲಿಲ್ಲದಂತೆ, ಆಭಾಸಿಯಂತೆ ಅನಿಸುತ್ತದೆ. ನಾನು ಜಗತ್ತಿನಿಂದ ದೂರವಿದ್ದೇನೆ ಎಂದು ಭಾಸವಾಗುತ್ತದೆ. ಡಿಪರ್ಸನಲೈಸೇಷನ್ನಲ್ಲಿ ರೋಗಿಗೆ ಹೀಗೆ ಅನಿಸುತ್ತದೆ. ಉದಾಹರಣೆಗೆ, ನನ್ನ ಬಲಗೈ ಇದೆ, ಆದರೆ ಅದು ದೇಹದಿಂದ ಬೇರ್ಪಟ್ಟಿದೆ ಎಂದು ಭಾಸವಾಗುತ್ತದೆ. ನನ್ನ ಮೆದುಳು ದೇಹದಲ್ಲಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ನನ್ನ ಮೆದುಳು ಕೇವಲ 25% ಕೆಲಸ ಮಾಡುತ್ತಿದೆ, 50% ಕೆಲಸ ಮಾಡುತ್ತಿದೆ ಎಂದು ಹೇಳುತ್ತಾರೆ. ಹೀಗಿರುವ ವ್ಯಕ್ತಿಗೆ ಕಂಡುಬರುವ ಲಕ್ಷಣಗಳನ್ನು ನಾವು ಲಿಸ್ಟಿಕ್ ಡಿಲ್ಯೂಷನ್ ಅಥವಾ ಡಿಪರ್ಸನಲೈಸೇಷನ್ ಅಥವಾ ಡಿಫಲೈಜೆನ್ಸ್ ಲಕ್ಷಣಗಳು ಎಂದು ಕರೆಯಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಿಲಿಸ್ಟಿಕ್ ಡಿಲ್ಯೂಷನ್ನಲ್ಲಿಯೂ ರೋಗಿಗೆ ತನ್ನ ಅಸ್ತಿತ್ವವೇ ಇಲ್ಲದಂತಿದೆ ಎಂದು ಅನಿಸುತ್ತದೆ. ನನ್ನೊಳಗಿನ ಆಂತರಿಕ ಅಂಗಗಳು, ಇಂಟರ್ನಲ್ ಆರ್ಗನ್ಸ್, ಅವುಗಳು ಸತ್ತಿವೆ ಎಂದು ಭಾಸವಾಗುತ್ತದೆ. ನಾನು ಕೂಡ ಸತ್ತಿದ್ದೇನೆ ಎಂಬ ಭಾವನೆ ಉಂಟಾಗುತ್ತದೆ. ರೋಗಿಯಲ್ಲಿ ಪಾವರ್ಟಿ ಕಾಣಿಸಿಕೊಳ್ಳುತ್ತದೆ ಎಂದರೆ ಸಾಮಾನ್ಯವಾಗಿ ಡಿಪ್ರೆಷನ್ನಲ್ಲಿ ಗಮನ ಕಡಿಮೆಯಾಗಿರುತ್ತದೆ. ಪಾವರ್ಟಿಯಲ್ಲಿ ರೋಗಿಗೆ ನಾನು ಕುಟುಂಬವನ್ನು ನಡೆಸಲು ಸಾಧ್ಯವಿಲ್ಲ ಎಂದು ಅನಿಸುತ್ತದೆ. ನಾನು ನನ್ನ ಮೂಲಭೂತ ಅಗತ್ಯಗಳನ್ನು ಕೂಡ ಪೂರೈಸಲು ಸಾಧ್ಯವಿಲ್ಲ. ನಂತರ ಡಿಲ್ಯೂಷನ್ ಆಫ್ ಡಬಲ್ ಅಥವಾ ಕ್ಯಾಪ್ರಾ ಸಿಂಡ್ರೋಮ್ ಇದೆ. ನಾವು ಇದನ್ನು ಹೀಗೆ ಕರೆಯುತ್ತೇವೆ. ಇದರಲ್ಲಿ ರೋಗಿಗೆ ಎದುರಿನ ವ್ಯಕ್ತಿ ನಿಂತಿದ್ದಾನೆ ಎಂದು ಅನಿಸುತ್ತದೆ, ಆದರೆ ಆ ವ್ಯಕ್ತಿ ನಿಜವಾಗಿಯೂ ಅವನು ಅಲ್ಲ, ಬೇರೊಬ್ಬ ವ್ಯಕ್ತಿಯ ರೂಪದಲ್ಲಿ ನಿಂತಿದ್ದಾನೆ ಎಂದು ರೋಗಿಗೆ ಅನಿಸುತ್ತದೆ. ಇದನ್ನೇ ನಾವು ಕ್ಯಾಪ್ರಾ ಸಿಂಡ್ರೋಮ್ ಅಥವಾ ಡಿಲ್ಯೂಷನ್ ಆಫ್ ಡಬಲ್ ಎಂದು ಕರೆಯುತ್ತೇವೆ. ಈಗ ನಾವು ಪಾಸಿಟಿವ್ ಸೆಂಟರ್ನಲ್ಲಿ ಡಿಲ್ಯೂಷನ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈಗ ಇನ್ನೊಂದು ಪಾಸಿಟಿವ್ ಲಕ್ಷಣವಾದ ಹ್ಯಾಲ್ಯೂಸಿನೇಷನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಹ್ಯಾಲ್ಯೂಸಿನೇಷನ್ಗಳ ವ್ಯಾಖ್ಯಾನವನ್ನು ಪರಿಗಣಿಸಿದರೆ, ಹ್ಯಾಲ್ಯೂಸಿನೇಷನ್ ಎಂದರೆ ಏನು? ಹ್ಯಾಲ್ಯೂಸಿನೇಷನ್ ಎಂದರೆ ತಪ್ಪು ಗ್ರಹಿಕೆ. ಅಂದರೆ ಯಾವುದೇ ವಸ್ತು ಅಥವಾ ಉದ್ದೀಪನದ ಅರ್ಥದಲ್ಲಿ ತಪ್ಪು ಗ್ರಹಿಕೆ. ಅಂದರೆ ಇಲ್ಲಿ ಯಾವುದೇ ಉದ್ದೀಪನವೇ ಇಲ್ಲ, ವಸ್ತುವೇ ಇಲ್ಲದಿದ್ದರೂ ವಿಶೇಷವಾಗಿ ಗ್ರಹಿಕೆ ಉಂಟಾಗುತ್ತದೆ. ಅಂದರೆ ರೋಗಿಗೆ ಗ್ರಹಿಕೆ ಅಭಿವೃದ್ಧಿಯಾಗುತ್ತದೆ. ಅಲ್ಲಿ ಯಾವುದೇ ವಸ್ತುವು ಇಲ್ಲದಿದ್ದರೂ, ಯಾರೂ ಇಲ್ಲದಿದ್ದರೂ ರೋಗಿಗೆ ಆ ವ್ಯಕ್ತಿ ಅಥವಾ ವಸ್ತು ಇದೆ ಎಂದು ಅನಿಸುತ್ತದೆ. ಇದನ್ನೇ ಪರ್ಸೆಪ್ಷನ್ ಇನ್ ದಿ ಅಬ್ಸೆನ್ಸ್ ಆಫ್ ಸ್ಟಿಮ್ಯುಲಸ್ ಎಂದು ಕರೆಯುತ್ತಾರೆ. ಹಲ್ಯುಸಿನೇಷನ್ಗಳನ್ನು ಕನ್ನಡದಲ್ಲಿ ವಿಭ್ರಮ ಅಥವಾ ಭಾಸ ಎಂದು ಹೇಳಲಾಗುತ್ತದೆ. ಹಲ್ಯುಸಿನೇಷನ್ಗಳು ಸಾಮಾನ್ಯವಾಗಿ ಹಲವಾರು ವಿಧಗಳಾಗಿರಬಹುದು. ಅವು ಯಾವುವು ಎಂಬುದನ್ನು ನಾವು ನೋಡೋಣ. ಸಾಮಾನ್ಯವಾಗಿ ಕಾಣುವ ಹಲ್ಯುಸಿನೇಷನ್ಗಳು 5 ಇಂದ್ರಿಯಗಳಿಗೂ ಸಂಬಂಧಪಟ್ಟಿರಬಹುದು. ಉದಾಹರಣೆಗೆ ದೃಷ್ಟಿ ಭ್ರಮೆ, ಶ್ರವಣ ಭ್ರಮೆ, ವಾಸನೆ ಭ್ರಮೆ, ರುಚಿ ಭ್ರಮೆ ಮತ್ತು ಸ್ಪರ್ಶ ಭ್ರಮೆ. ಈ 5 ಹಲ್ಯುಸಿನೇಷನ್ಗಳ ಪ್ರಕಾರಗಳ ಹೊರತಾಗಿಯೂ ಇನ್ನೂ ಹಲವು ವಿಧಗಳು ಕಂಡುಬರುತ್ತವೆ. ಅವುಗಳನ್ನು ನೋಡೋಣ. ಮೊದಲನೆಯದು ಶ್ರವಣ ಹಲ್ಯುಸಿನೇಷನ್ಗಳು. ಇದರಲ್ಲಿ ರೋಗಿಗೆ ಕಿವಿಯಲ್ಲಿ ಶಬ್ದಗಳು ಕೇಳಿಸುತ್ತವೆ. ಇದನ್ನೇ ನಾವು ಶ್ರವಣ ಭ್ರಮೆ, ಆಡಿಟರಿ ಹಲ್ಯುಸಿನೇಷನ್ ಎಂದು ಕರೆಯುತ್ತೇವೆ.
ಇದರಲ್ಲಿ ಫಸ್ಟ್ ಪರ್ಸನ್ ಹಲ್ಯುಸಿನೇಷನ್, ಸೆಕೆಂಡ್ ಪರ್ಸನಲ್ ಹಲ್ಯುಸಿನೇಷನ್, ಥರ್ಡ್ ಪರ್ಸನ್ ಹಲ್ಯುಸಿನೇಷನ್ ಎಂಬಂತೆ ವರ್ಗೀಕರಣವಿದೆ. ಫಸ್ಟ್ ಪರ್ಸನ್ ಹಲ್ಯುಸಿನೇಷನ್ ಎಂದರೆ ರೋಗಿಗೆ ಯಾರೋ ವ್ಯಕ್ತಿ ತನ್ನೊಡನೆ ನೇರವಾಗಿ ಮಾತನಾಡುತ್ತಿರುವಂತೆ ಅನಿಸುತ್ತದೆ. ಸುತ್ತಮುತ್ತ ಯಾರೂ ಇಲ್ಲದಿದ್ದರೂ ಆ ವ್ಯಕ್ತಿಗೆ ನೇರವಾಗಿ ತನ್ನೊಡನೆ ಮಾತನಾಡುತ್ತಿರುವ ಅನುಭವವಾಗುತ್ತದೆ. ಇದನ್ನೇ ಫಸ್ಟ್ ಪರ್ಸನಲ್ ಹಲ್ಯುಸಿನೇಷನ್ ಎನ್ನುತ್ತಾರೆ. ನಂತರ ಸೆಕೆಂಡ್ ಪರ್ಸನಲ್ ಎಂದರೆ ಎರಡು ವ್ಯಕ್ತಿಗಳು ಇದ್ದಾರೆ, ಅವರು ಒಬ್ಬರೊಡನೆ ಒಬ್ಬರು ಮಾತನಾಡುತ್ತಿದ್ದಾರೆ ಮತ್ತು ಆ ಸಂಭಾಷಣೆ ನಡೆಯುತ್ತಿದೆ. ಅವರ ಸಂಭಾಷಣೆ ನನಗೆ ಕೇಳಿಸುತ್ತಿದೆ ಎಂದು ರೋಗಿ ಹೇಳುತ್ತಾನೆ. ಇದನ್ನೇ ಸೆಕೆಂಡ್ ಪರ್ಸನ್ ಹಲ್ಯುಸಿನೇಷನ್ ಎನ್ನುತ್ತಾರೆ. ಥರ್ಡ್ ಪರ್ಸನ್ ಹಲ್ಯುಸಿನೇಷನ್ ಎಂದರೆ ಎರಡು ವ್ಯಕ್ತಿಗಳು ಮಾತನಾಡುತ್ತಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳು ಈ ಮೂರನೇ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅವನಿಗೆ ಅನಿಸುತ್ತದೆ. ಅಂದರೆ ಸಚಿನ್ ಹೀಗೆ ಮಾಡ್ತಾನೆ, ದೀಪಕ್ ಹೀಗೆ ಮಾಡ್ತಾನೆ ಎಂದು ಆ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಾರೆ ಎಂದು ರೋಗಿಗಳು ಉದಾಹರಣೆ ನೀಡುತ್ತಾರೆ. ಇದನ್ನೇ ಥರ್ಡ್ ಪರ್ಸನ್ ಹಲ್ಯುಸಿನೇಷನ್ ಎನ್ನುತ್ತಾರೆ. ನಂತರ ಬರುತ್ತದೆ ಕಮಾಂಡಿಂಗ್ ಹಲ್ಯುಸಿನೇಷನ್. ಕಮಾಂಡಿಂಗ್ ಹಲ್ಯುಸಿನೇಷನ್ ಅಂದರೆ ರೋಗಿಗೆ ಕಿವಿಯಲ್ಲಿ ಕೆಲವು ಧ್ವನಿಗಳು ಕೇಳಿಸುತ್ತವೆ, ಅವು ರೋಗಿಗೆ ಸೂಚನೆಗಳನ್ನು ನೀಡುತ್ತವೆ, ಆದೇಶಿಸುತ್ತವೆ. ಕೆಲವೊಮ್ಮೆ ರೋಗಿಗೆ ನೀನು ಎದುರಿನ ವ್ಯಕ್ತಿಯನ್ನು ಹೊಡೆ. ಮುಂದಿನ ಪ್ರಕಾರವೆಂದರೆ ರಿಫ್ಲೆಕ್ಸ್ ವ್ಯಾಲ್ಯೂಷನ್ ಎಂದರೆ ಕೆಲವು ರೋಗಿಗಳು ಹೇಳುತ್ತಾರೆ, ಯಾರಾದರೂ ಗೋಡೆಯ ಮೇಲೆ ನಖದಿಂದ ಉರಚಿದರೆ ಅದು ಬೆನ್ನಿನ ಮೇಲೆ ಉರಚಿದಂತೆ ಅನಿಸುತ್ತದೆ ಅಥವಾ ಯಾರಾದರೂ ಬೆನ್ನಿನ ಮೇಲೆ ನೀರು ಸುರಿದಂತೆ ಅನಿಸುತ್ತದೆ. ಕೆಲವರು ಹೇಳುತ್ತಾರೆ, ಯಾರಾದರೂ ವ್ಯಕ್ತಿ ಶಿಂಕರಿಸಿದಾಗ ಅಥವಾ ತಲೆನೋವು ಬಂದಾಗ ಇದನ್ನು ರಿಫ್ಲೆಕ್ಸ್ ವ್ಯಾಲ್ಯೂಷನ್ ಎಂದು ಕರೆಯುತ್ತಾರೆ. ನಂತರದ ಪ್ರಕಾರವನ್ನು ಕೂಡ ಎಕ್ಸ್ಟ್ರಾ ಕ್ಯಾಂಪನ್ ವ್ಯಾಲ್ಯೂಯೇಷನ್ ಎಂದು ಕರೆಯುತ್ತಾರೆ. ಯಾರಾದರೂ ವ್ಯಕ್ತಿಯ ಸೆನ್ಸರ್ ಫೀಲ್ಡ್ ಇದೆ, ಅದರ ಪಾರಾಗಿರುವ ಸಾಮರ್ಥ್ಯವನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ರೋಗಿ ಹೇಳುತ್ತಾನೆ, ನನಗೆ ಹಿಂದೆ ಏನು ನಡೆಯುತ್ತಿದೆ ಎಂಬುದು ಕಾಣುತ್ತದೆ. ನಮಗೆ ಗೊತ್ತಿದೆ, ಸಾಮಾನ್ಯವಾಗಿ ವ್ಯಕ್ತಿಗೆ ಮುಂದೆ ಮಾತ್ರ ಕಾಣಬಹುದು. ಆಗ ರೋಗಿ ಹೇಳುತ್ತಾನೆ, ನನಗೆ ಹಿಂದೆ ಏನು ನಡೆಯುತ್ತಿದೆ ಎಂಬುದು ನನಗೆ ಗೊತ್ತಾಗುತ್ತದೆ, ಅದನ್ನು ನಾನು ನೋಡಬಹುದು ಎಂದು ಹೇಳುತ್ತಾನೆ. ಇದನ್ನೇ ಎಕ್ಸ್ಟ್ರಾ ಕ್ಯಾಂಪನ್ ವ್ಯಾಲ್ಯೂಯೇಷನ್ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ರೋಗಿ ಮಿರಜ್ ಅಥವಾ ಸಾಂಗ್ಲಿಯಲ್ಲಿ ಇದ್ದರೂ ಅವನು ಹೇಳುತ್ತಾನೆ, ಮುಂಬೈನಲ್ಲಿ ಏನು ನಡೆಯುತ್ತಿದೆ ಎಂಬುದು ನನಗೆ ಕೇಳಿಸಬಹುದು ಎಂದು. ಅದನ್ನೇ ಎಕ್ಸ್ಟ್ರಾ ಕ್ಯಾಂಪನ್ ವ್ಯಾಲ್ಯೂಯೇಷನ್ ಎಂದು ಹೇಳಬಹುದು. ನಂತರ ಲಿಲಿಪುಟ ಹ್ಯಾಲ್ಯುಸಿನೇಷನ್ ಇದೆ. ಇದನ್ನು ದೃಶ್ಯ ಹ್ಯಾಲ್ಯುಸಿನೇಷನ್ನ ಒಂದು ಪ್ರಕಾರ ಎಂದು ಹೇಳಬಹುದು. ಲಿಲಿಪುಟ ಹ್ಯಾಲ್ಯುಸಿನೇಷನ್ ಎಂದರೆ ಏನು ಎಂಬುದನ್ನು ನೋಡೋಣ. ಲಿಲಿಪುಟಿಯನ್ ಹ್ಯಾಲ್ಯುಸಿನೇಷನ್ಸ್ ಅನ್ನು ಮೈಕ್ರೋಪಿಕ್ ಅಥವಾ ಡಿಮಿನಿಟಿವ್ ವ್ಯಾಲ್ಯುಸಿನೇಷನ್ಸ್ ಎಂದು ಕರೆಯುತ್ತಾರೆ. ಇವು ಚಿಕ್ಕ ಮಾನವರು, ಪ್ರಾಣಿಗಳು ಅಥವಾ ಕಲ್ಪಿತ ಆಕೃತಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಹೊರಗಿನ ಜಗತ್ತಿನಿಂದ ಯಾವುದೇ ಸಂಬಂಧಿತ ಉದ್ದೀಪನಗಳಿಲ್ಲದೆ ಮನಸ್ಸಿನಲ್ಲಿ ಈ ದೃಶ್ಯಗಳು ಕಾಣಿಸಿಕೊಳ್ಳುತ್ತವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಲಿಲಿಪುಟ್ ಹಲ್ಯುಸಿನೇಷನ್ನಲ್ಲಿ ಎಲ್ಲವೂ ಚಿಕ್ಕದಾಗಿ ಕಾಣಿಸುತ್ತದೆ. ಅದು ಮಾನವನ ಚಿತ್ರವಾಗಿರಬಹುದು, ಪ್ರಾಣಿಯ ಚಿತ್ರವಾಗಿರಬಹುದು ಅಥವಾ ಯಾವುದಾದರೂ ವಸ್ತುವಿನ ಚಿತ್ರವಾಗಿರಬಹುದು, ಅವು ಎಲ್ಲವೂ ತುಂಬಾ ಸಣ್ಣದಾಗಿ ಕಾಣಿಸುತ್ತವೆ. ಇದನ್ನೇ ಲಿಲಿಪುಟ್ ಹಲ್ಯುಸಿನೇಷನ್ ಎಂದು ಕರೆಯುತ್ತಾರೆ. ನಂತರ ಹಿಪ್ನೋಗೋಗಿಕ್ ಅಥವಾ ಹಿಪ್ನೋಪಂಪಿಕ್ ಹಲ್ಯುಸಿನೇಷನ್ಗಳು ಬರುತ್ತವೆ. ಹಿಪ್ನೋಗೋಗಿಕ್ ಹಲ್ಯುಸಿನೇಷನ್ ಎಂದರೆ ಒಬ್ಬ ವ್ಯಕ್ತಿ ನಿದ್ರೆಗೆ ಹೋಗುವಾಗ ಅವನಿಗೆ ಕೆಲವು ಭ್ರಮೆಗಳು ಉಂಟಾಗುತ್ತವೆ. ಉದಾಹರಣೆಗೆ, ಮನುಷ್ಯನು ಮಲಗುತ್ತಿರುವಾಗ ಅವನಿಗೆ ಹೀಗೆ ಅನಿಸುತ್ತದೆ, ನಾನು ಎತ್ತಿನಿಂದ ಕೆಳಗೆ ಬೀಳುತ್ತಾ ಇದ್ದೇನೆ ಎಂಬ ಭಾವನೆ ಅಥವಾ ಹಾಸಿಗೆಯಿಂದ ಕೆಳಗೆ ಬಿದ್ದೆ ಎಂಬ ಅನುಭವ. ಕೆಲವೊಮ್ಮೆ ಆ ಕೊಠಡಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಅಡಗಿಕೊಂಡು ಕುಳಿತಿದ್ದಾನೆ ಎಂಬ ಭಾವನೆ ಬರುತ್ತದೆ. ಇದನ್ನು ಹಿಪ್ನೋಗೋಗಿಕ್ ಹಲ್ಯುಸಿನೇಷನ್ ಎಂದು ಕರೆಯುತ್ತಾರೆ. ಹಿಪ್ನೋಪಂಪಿಕ್ ಹಲ್ಯುಸಿನೇಷನ್ ಎಂದರೆ ಬೆಳಗಿನ ಜಾವ ಆ ವ್ಯಕ್ತಿಗೆ ಕೆಲವು ಭ್ರಮೆಗಳು ಉಂಟಾಗುತ್ತವೆ. ಉದಾಹರಣೆಗೆ, ಏಕಾಏಕಿ ಬೆಲ್ ಧ್ವನಿ ಕೇಳುತ್ತದೆ ಮತ್ತು ಆ ವ್ಯಕ್ತಿಗೆ ಯಾರೋ ಬಂದಿದ್ದಾರೆ ಎಂದು ಅನಿಸುತ್ತದೆ. ಎದ್ದು ನೋಡಿದರೆ ಯಾರೂ ಇಲ್ಲ. ಅಥವಾ ಬೆಳಿಗ್ಗೆ ಅವನಿಗೆ ಅಲಾರ್ಮ್ ಧ್ವನಿ ಕೇಳಿಸುತ್ತದೆ. ಅಲಾರ್ಮ್ ಹಾಕಿರೋದಿಲ್ಲ, ಸೆಟ್ ಮಾಡಿರೋದಿಲ್ಲ, ಆದರೂ ಆ ವ್ಯಕ್ತಿಗೆ ಅಲಾರ್ಮ್ ಹಾಕಿದಂತೆ ಅನಿಸುತ್ತದೆ. ಇದನ್ನೇ ಹಿಪ್ನೋಪಂಪಿಕ್ ಹಲ್ಯುಸಿನೇಷನ್ ಎಂದು ಕರೆಯುತ್ತಾರೆ. ನಂತರ ಮೂರನೇ ಪಾಸಿಟಿವ್ ಲಕ್ಷಣವು ಡಿಸ್ಆರ್ಗನೈಸ್ಡ್ ಬಿಹೇವಿಯರ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಮಟರಿಂಗ್ ಟು ಸೆಲ್ಫ್ ಎಂದರೆ ರೋಗಿ ತನ್ನೊಳಗೆ ಏನೋ ಬಡಬಡಿಸುತ್ತಿರುತ್ತಾನೆ. ಲಾಫಿಂಗ್ ಟು ಸೆಲ್ಫ್ ಎಂದರೆ ಕಾರಣವಿಲ್ಲದೆ ತನ್ನೊಳಗೆ ನಗುತ್ತಿರುತ್ತಾನೆ. ಇಕೋಲಾಲಿಯಾ ಎಂದರೆ ಎದುರಿನ ವ್ಯಕ್ತಿ ಏನು ಮಾತನಾಡುತ್ತಾಳೋ ಅದನ್ನು ಪುನರಾವರ್ತಿಯಾಗಿ ಹೇಳುವುದು. ಉದಾಹರಣೆಗೆ, ನಿನ್ನ ಹೆಸರು ಏನು ಎಂದು ಕೇಳಿದರೆ ಆ ವ್ಯಕ್ತಿಗೆ ನಿನ್ನ ಎಂದು ಉತ್ತರಿಸಬಹುದು. ಇಕೋಪ್ರಾಕ್ಸಿಯಾ ಎಂದರೆ ಎದುರಿನ ವ್ಯಕ್ತಿಯ ಚಲನವಲನಗಳನ್ನು ಅನುಕರಿಸುವುದು. ಯಾರಾದರೂ ಒಂದು ಕ್ರಿಯೆಯನ್ನು ಮಾಡುತ್ತಿದ್ದರೆ ರೋಗಿಯು ಆ ಕ್ರಿಯೆಯನ್ನು ಪುನರಾವರ್ತಿಯಾಗಿ ಮಾಡುತ್ತಾನೆ. ಇದನ್ನು ಇಕೋಪ್ರಾಕ್ಸಿಯಾ ಎಂದು ಕರೆಯುತ್ತಾರೆ. ಸ್ಟೂಪರ್ ಎಂದರೆ ಆ ವ್ಯಕ್ತಿ ಶಾಂತವಾಗಿ ಅಚೇತನ ಸ್ಥಿತಿಯಲ್ಲಿ ಬಿದ್ದಿರುತ್ತಾನೆ ಎಂಬುದು ಕಂಡುಬರುತ್ತದೆ. ಕೆಲವೊಮ್ಮೆ ಇದನ್ನು ಆಟೋಮ್ಯಾಟಿಕ್ ಒಬಿಡಿಯನ್ಸ್ ಎಂದು ಕರೆಯುತ್ತಾರೆ. ಅಂದರೆ ನೀವು ಯಾವುದಾದರೂ ಸೂಚನೆ ನೀಡಿದರೆ ಆ ವ್ಯಕ್ತಿ ಅಥವಾ ರೋಗಿ ಆ ಸೂಚನೆಯನ್ನು ಅನುಸರಿಸುತ್ತಾನೆ. ನಂತರ ಪಿಲೋ ಪುಷನ್ ಎಂಬುದು ಇದೆ. ಅಂದರೆ ರೋಗಿ ಮಲಗಿರುವಾಗ ತಲೆಯ ಕೆಳಗಿನ ಹಾಸಿಗೆಯನ್ನು ತೆಗೆದರೂ ಸಹ ರೋಗಿಯ ತಲೆ ಮೇಲೆಯೇ ಇರುತ್ತದೆ. ಇಂತಹ ಸ್ಥಿತಿಯಲ್ಲಿ ರೋಗಿ ಮಲಗಿರುತ್ತಾನೆ. ಇದನ್ನೇ ಪಿಲೋಕೇಶನ್ ಎಂದು ಕರೆಯುತ್ತಾರೆ. ನಂತರ ಜಸ್ಟಿಕ್ಯುಲೇಟಿಂಗ್ ಬಿಹೇವಿಯರ್ ಇದೆ. ಅಂದರೆ ರೋಗಿ ಅನಾವಶ್ಯಕವಾಗಿ ಕೈಚಳಕಗಳನ್ನು ಮಾಡುತ್ತಾನೆ. ಅಂದರೆ ಸ್ವತಃ ಏನೋ ಬಡಬಡಿಸುತ್ತಾನೆ, ಕಾಲುಗಳನ್ನು ಅಡಗುತ್ತಾನೆ ಮತ್ತು ಕೈಚಳಕಗಳನ್ನು ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ. ಇದನ್ನೇ ಡಿಸ್ಟಿಕ್ಯುಲೇಟಿಂಗ್ ಬಿಹೇವಿಯರ್ ಎಂದು ಕರೆಯುತ್ತಾರೆ. ಕೆಲವು ರೋಗಿಗಳಲ್ಲಿ ಗ್ರೀಮೆಸಿಂಗ್ ಎಂದು ಹೇಳುತ್ತಾರೆ. ಅಂದರೆ ಕಾರಣವಿಲ್ಲದೆ ನಗುವನ್ನು ತೋರಿಸುತ್ತಾರೆ. ಅಂದರೆ ಮುಖವನ್ನು ನೋಡಿದರೆ ಅವನು ನಗುತ್ತಿರುವಂತೆ ಕಾಣುತ್ತದೆ.
ಅದು ಸೂಕ್ತವಲ್ಲ. ಇದನ್ನು ಗ್ರೀಮೆಸಿಂಗ್ ಎಂದು ಕರೆಯುತ್ತಾರೆ. ಈ ಲಕ್ಷಣಗಳು ಬಹುಪಾಲು ರೋಗಿಗಳಲ್ಲಿ ಕಾಣಿಸುತ್ತವೆ. ನಂತರ ಪಾಸಿಟಿವ್ ಸಿಂಪ್ಟಮ್ ಆಗಿ ಕಂಡುಬರುವ ಮತ್ತೊಂದು ಲಕ್ಷಣವನ್ನು ಡಿಸ್ಆರ್ಗನೈಸ್ಡ್ ಸ್ಪೀಚ್ ಎಂದು ಕರೆಯುತ್ತಾರೆ. ಮಾತಿನಲ್ಲಿ ವಿಭಿನ್ನ ರೀತಿಗಳು ಕಾಣಿಸುತ್ತವೆ. ಉದಾಹರಣೆಗೆ, ಗೋಲ್ ಡೈರೆಕ್ಟೆಡ್ ಆಕ್ಟಿವಿಟಿ ಇಲ್ಲದಿರುವುದು ಎಂದರೆ ಏನು? ರೋಗಿಗೆ ಒಂದು ಪ್ರಶ್ನೆ ಕೇಳಿದರೆ ಅವನು ಅದಕ್ಕೆ ಉತ್ತರವೇ ಕೊಡುತ್ತಿಲ್ಲ, ಬದಲಿಗೆ ಪ್ರಶ್ನೆಗೆ ಸಂಬಂಧವಿಲ್ಲದ ಉತ್ತರವನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಇದನ್ನು ಟ್ಯಾಂಜೆನ್ಸಿಯಾಲಿಟಿ ಎಂದು ಕರೆಯುತ್ತಾರೆ. ಮಂತರಾಯ್ ಸರ್ಕಮ್ ಸ್ಪೆಷಾಲಿಟಿ ಎಂದರೆ ಪ್ರಶ್ನೆ ಕೇಳಿದಾಗ ರೋಗಿ ಅನೇಕ ಹೆಚ್ಚುವರಿ ವಿಷಯಗಳನ್ನು ಹೇಳುತ್ತಾನೆ ಮತ್ತು ನಂತರ ಮಾತ್ರ ಆ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ. ಉದಾಹರಣೆಗೆ, ಸರ್ಕಮ್ಸ್ಟೆನ್ಷಿಯಾಲಿಟಿಯ ಉದಾಹರಣೆ ಕೊಡಬೇಕೆಂದರೆ, ದೀಪದ ಬಗ್ಗೆ ಕೇಳಿದರೆ ರೋಗಿಗೆ ಕೇಳುತ್ತಾರೆ, ನಿನ್ನೆ ಸಂಜೆ ಏನು ಮಾಡಿದ್ದೆ ಅಂದಾಗ ರೋಗಿ ಹೇಳುತ್ತಾನೆ, ನಾನು ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಎದ್ದೆ, 8 ಗಂಟೆಗೆ ವಾಕಿಂಗ್ಗೆ ಹೋದೆ, 10 ಗಂಟೆಗೆ ಸ್ನೇಹಿತನ ಮನೆಗೆ ಹೋದೆ, 12 ಗಂಟೆಗೆ ಊಟ ಮಾಡಿದೆ. ಹೀಗೆ ಅನಾವಶ್ಯಕವಾದ ಎಲ್ಲ ವಿವರಗಳನ್ನು ಸೇರಿಸಿ ಕೊನೆಗೆ ಸಂಜೆ 6 ಗಂಟೆಗೆ ಹೇಳುತ್ತಾನೆ, ನಾನು ಸಂಜೆ 6 ಗಂಟೆಗೆ ಸ್ನೇಹಿತನ ಮನೆಗೆ ಹೋದೆ. ಇದನ್ನೇ ಸರ್ವ್ಸೆಂಟಿಯಾಲಿಟಿ ಎಂದು ಕರೆಯುತ್ತಾರೆ. ನಂತರ ರಿಲೆವೆಂಟ್ ಆನ್ಸರ್ ಎಂದರೆ ಪ್ರಶ್ನೆ ಒಂದನ್ನು ಕೇಳುತ್ತಾರೆ, ಉತ್ತರವನ್ನು ಬೇರೆ ಸಮಯದಲ್ಲಿ ಕೊಡುತ್ತಾರೆ. ಇದನ್ನು ರಿಲೆವೆಂಟ್ ಆನ್ಸರ್ ಎಂದು ಕರೆಯುತ್ತಾರೆ. ನಂತರ ಕಾಣಿಸಿಕೊಳ್ಳುವ ರೀತಿಯನ್ನು ಡಿರೇಲ್ಮೆಂಟ್ ಎಂದು ಕರೆಯುತ್ತಾರೆ. ಅಂದರೆ ಯಾರಾದರೂ ರೋಗಿಗೆ ಪ್ರಶ್ನೆ ಕೇಳಿದಾಗ ಅವನು ಚೆನ್ನಾಗಿ ಪ್ರಾರಂಭಿಸುತ್ತಾನೆ, ನಂತರ ಅವನು ವಿಷಯವನ್ನು ಬದಲಿಸಿ ಬೇರೆ ವಿಷಯವನ್ನು ತೆಗೆದುಕೊಳ್ಳುತ್ತಾನೆ. ಇದನ್ನು ಡಿರೇಲ್ಮೆಂಟ್ ಎಂದು ಕರೆಯುತ್ತಾರೆ. ನಂತರ ಅತ್ಯಂತ ಮುಖ್ಯವಾದ ಲಕ್ಷಣವೆಂದರೆ ಫ್ಲೈಟ್ ಆಫ್ ಐಡಿಯಾ. ಫ್ಲೈಟ್ ಆಫ್ ಐಡಿಯಾ ಅಂದರೆ ಯಾರಾದರೂ ಒಂದು ವಿಷಯವನ್ನು ಪ್ರಾರಂಭಿಸಿದ ಮೇಲೆ ಆ ವಿಷಯದ ಬಗ್ಗೆ ರೋಗಿ ಮಾತನಾಡುತ್ತಾನೆ. ಆ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಪದ ಹೇಳಿದರೆ ಆ ಪದವನ್ನು ಹಿಡಿದುಕೊಂಡು ಅವನು 3ನೇ ಪದವನ್ನು ಹೇಳುತ್ತಾನೆ, 3ನೇ ವಾಕ್ಯವನ್ನು ಹೇಳುತ್ತಾನೆ, ನಂತರ 4ನೇದು, ಹೀಗೆ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಅವನು ಶಿಫ್ಟ್ ಆಗುತ್ತಾ ಹೋಗುತ್ತಾನೆ. ಇದನ್ನೇ ಫ್ಲೈಟ್ ಆಫ್ ಐಡಿಯಾ ಎನ್ನುತ್ತಾರೆ. ಫ್ಲೈಟ್ ಆಫ್ ಐಡಿಯಾ ಎಂದರೆ ಇದು ಬಹುಪಾಲು ಬಿಪೋಲರ್ ಮೂಡ್ ಡಿಸಾರ್ಡರ್ ರೋಗಿಗಳಲ್ಲಿ ಕಾಣಿಸುತ್ತದೆ ಮತ್ತು ಕೆಲವೊಮ್ಮೆ ಇತರ ರೋಗಿಗಳಲ್ಲಿಯೂ ಕಾಣಬಹುದು. ಇದರ ಉದಾಹರಣೆಗೆ, ಒಮ್ಮೆ ನಾವು ಒಬ್ಬ ರೋಗಿಗೆ ಕೇಳಿದ್ದೆವು, ನಾಯಿ ಮತ್ತು ಹಸುವಿನ ನಡುವಿನ ವ್ಯತ್ಯಾಸವೇನು ಅಂದಾಗ ಆ ರೋಗಿ ಹೇಳಿದನು, ಇವೆರಡು ಪ್ರಾಣಿಗಳು. ಉತ್ತರದಲ್ಲಿ ಹಸುವು ಹಾಲು ಕೊಡುತ್ತದೆ, ಹಾಲನ್ನು ಗವಳಿ ಪ್ರತಿದಿನ ನಮಗೆ ಕೊಡುತ್ತಾನೆ, ಹಾಲು ಯಾವಾಗಲೂ ಶಂಕರನ ಪೀಠದ ಮೇಲೆ ಎರಗುತ್ತದೆ. ಶಂಕರನನ್ನು ಪ್ರತಿದಿನ ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ನಮ್ಮ ಉದ್ಧಾರವಾಗುತ್ತದೆ. ನಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುತ್ತಾರೆ. ಅಂದರೆ ಹಾಲಿನಿಂದ ಶಂಕರನ ಪೀಠವನ್ನು ಪ್ರತಿದಿನ ಪೂಜಾರಿ ಪೂಜೆ ಮಾಡುತ್ತಾರೆ. ಮತ್ತು ಮನೆಯಲ್ಲಿ ಪೂಜೆ ಇಂತಹ ರೀತಿಯಲ್ಲಿ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋಗುತ್ತದೆ. ಇದನ್ನು ಫ್ಲೈಟ್ ಆಫ್ ಐಡಿಯಾ ಎಂದು ಕರೆಯುತ್ತಾರೆ. ನಂತರ ಕೆಲವು ರೋಗಿಗಳಲ್ಲಿ ಮ್ಯೂಟಿಸಮ್ ಕಾಣಿಸಿಕೊಳ್ಳುತ್ತದೆ. ಮ್ಯೂಟಿಸಮ್ ಅಂದರೆ ಸಂಪೂರ್ಣವಾಗಿ ಮಾತು ಕಳೆದುಕೊಳ್ಳುವುದು. ಅಂದರೆ ರೋಗಿ ಏನೇನೂ ಮಾತನಾಡುವುದಿಲ್ಲ, ಶಾಂತವಾಗಿ ಕುಳಿತುಕೊಳ್ಳುತ್ತಾನೆ. ಕೆಲವೊಮ್ಮೆ ಇದನ್ನು ಇಲೆಕ್ಟಿವ್ ಮ್ಯೂಟಿಸಮ್ ಎಂದು ಕೂಡ ಕರೆಯುತ್ತಾರೆ. ಅಂದರೆ ಈ ರೋಗಿಗೆ ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಮುಂದೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇದನ್ನೇ ಇಲೆಕ್ಟಿವ್ ಮ್ಯೂಟಿಸಮ್ ಎಂದು ಹೇಳುತ್ತಾರೆ. ನಂತರ ಇದೆ ಹಿಸ್ಟೆರಿಕಲ್ ಮ್ಯೂಟಿಸಮ್. ಅಂದರೆ ರೋಗಿ ಮಾತನಾಡಲು ಪ್ರಯತ್ನಿಸುತ್ತಾನೆ, ಕೆಲವು ಸ್ವಲ್ಪ ಪದಗಳನ್ನು ಅಡ್ಡಾಡುತ್ತಾ ಮಾತನಾಡುತ್ತಾನೆ. ಇದನ್ನು ಹಿಸ್ಟೆರಿಕಲ್ ಮ್ಯೂಟಿಸಮ್ ಎಂದು ಹೇಳಬಹುದು. ನಂತರ ಇದೆ ಸಲಾದ್ ಅಥವಾ ಪದಗಳ ಕಿಚಡಿ ಎಂದು ಹೇಳುತ್ತಾರೆ. ಅಂದರೆ ಅರ್ಥವಿಲ್ಲದ ಮಾತುಗಳನ್ನು ಮಾತನಾಡುತ್ತಾನೆ, ಯಾವುದೇ ಸಂಬಂಧವಿಲ್ಲದಂತೆ ವರ್ತನೆ ಮಾಡುತ್ತಾನೆ. ಮಾತನಾಡುವಾಗ ಒಂದು ವಿಷಯಕ್ಕೂ ಮತ್ತೊಂದು ವಿಷಯಕ್ಕೂ ಯಾವುದೇ ಸಂಬಂಧವಿರದು. ಇದನ್ನೇ ವರ್ಡ್ ಸಲಾಡ್ ಎಂದು ಕರೆಯುತ್ತಾರೆ. ನಂತರ ಮಾತನಾಡುವಿಕೆಯಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣ ಕಂಡುಬರುತ್ತದೆ. ಅದನ್ನು ನಿಯೋಲೋಜಿಸಮ್ಸ್ ಎಂದು ಕರೆಯುತ್ತಾರೆ. ನಿಯೋಲೋಜಿಸಮ್ ಅಂದರೆ ಅಂತಹ ಪದಗಳನ್ನು ಬಳಸುತ್ತಾರೆ, ಅವು ನಿಘಂಟಿನಲ್ಲಿ ಸಿಗುವುದಿಲ್ಲ ಅಥವಾ ಪದಸಂಧಿಯಲ್ಲಿ ಕೂಡ ಕಾಣಿಸುವುದಿಲ್ಲ. ನಿಯೋಲೋಜಿಸಮ್ ಉದಾಹರಣೆಗೆ ಹೇಳುವುದಾದರೆ, ಬ್ರಂಚ್, ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡರ ಸಂಯೋಜನೆಯನ್ನು ಬ್ರಂಚ್ ಎಂದು ಕರೆಯುತ್ತಾರೆ ಅಥವಾ ಸ್ಮಾರ್ಟ್ ಎಂದು ಹೇಳುತ್ತಾರೆ. ಅಂಥ ಪದಗಳನ್ನು ನಿಯೋಲೋಜಿಸಮ್ ಎಂದು ಕರೆಯುತ್ತಾರೆ. ಅಂದರೆ ರೋಗಿ ಕೆಲವೊಂದು ಪದಗಳನ್ನು ಉಚ್ಚರಿಸುತ್ತಾನೆ, ಅವುಗಳ ಅರ್ಥ ನಮಗೆ ಅರ್ಥವಾಗುವುದಿಲ್ಲ ಮತ್ತು ಆ ಪದಗಳು ನಮ್ಮ ನಿಘಂಟಿಯಲ್ಲಿಯೂ ಸಿಗುವುದಿಲ್ಲ. ನಂತರ ಮತ್ತೊಂದು ರೀತಿಯ ಲಕ್ಷಣ ಕಂಡುಬರುತ್ತದೆ. ಅದನ್ನು ಕ್ಲ್ಯಾಂಗಿಂಗ್ ಎಂದು ಕರೆಯುತ್ತಾರೆ. ಅಂದರೆ ರೈಮಿಂಗ್ ಅಥವಾ ಪನ್ನಿಂಗ್ ಅಲಂಕಾರಿಕ ಭಾಷೆಯನ್ನು ರೋಗಿ ಬಳಸಲು ಪ್ರಾರಂಭಿಸುತ್ತಾನೆ. ಅವನು ಹೇಳುವುದಕ್ಕೆ ಅರ್ಥವೇ ಇರದು, ಆದರೆ ಅವನು ಪದಗಳನ್ನು ಜೋಡಿಸಲು ಪ್ರಯತ್ನಿಸುತ್ತಾನೆ. ಉದಾಹರಣೆಗೆ ರ್ಯಾಟ್, ಮ್ಯಾಟ್, ಕ್ಯಾಟ್ ಇತ್ಯಾದಿ. ಕೆಲವರು ರೋಗಿಗಳು ಹೇಳುತ್ತಿದ್ದರು, ಕಾಯ್ ಮಣಿ ಪಣ್ ನಾವು ಬಳಸುತ್ತೇವೆ ಪಾನ್ಯಾವಾಣಿ. ಅಂದರೆ ಈ ರೀತಿಯಲ್ಲಿ ಇದನ್ನು ಕ್ಲ್ಯಾಂಗಿಂಗ್ ಎಂಬ ಒಂದು ಲಕ್ಷಣ ಎಂದು ಹೇಳಬಹುದು. ಇದು ಸಾಮಾನ್ಯವಾಗಿ ರೋಗಿಗಳಲ್ಲಿ ಕಡಿಮೆ ಕಾಣಿಸುತ್ತದೆ. ಆದರೆ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಥವಾ ಮಾನಿಕ್ ರೋಗಿಗಳಲ್ಲಿ ಹೆಚ್ಚು ಕಂಡುಬರುವುದೇನೆಂದರೆ ಕೆಲವು ರೋಗಿಗಳಲ್ಲಿ ಕ್ಯಾಟಾಟೋನಿಕ್ ಎಕ್ಸೈಟಬಿಲಿಟಿ ಕಾಣಬಹುದು. ಅಂದರೆ ರೋಗಿ ಶಾಂತವಾಗಿರುತ್ತಾನೆ ಮತ್ತು ಅಚಾನಕ್ ಅವನ ವರ್ತನೆಯಲ್ಲಿ ಅರ್ಥವಿಲ್ಲದ ಬದಲಾವಣೆಗಳು ಆಗುತ್ತವೆ. ಅಂದರೆ ಅವನು ಎಕ್ಸೈಟೆಡ್ ಆಗುತ್ತಾನೆ, ಕಿರಿಕಿರಿ ಆಗುತ್ತಾನೆ, ಕೆಲವೊಮ್ಮೆ ಹಠಾತ್ ಆಗಿ ಬದಲಾಗಬಹುದು ಮತ್ತು ಮತ್ತೆ ಶಾಂತವಾಗಬಹುದು. ಈ ರೀತಿಯಲ್ಲಿ ಕ್ಯಾಟಾಟೋನಿಕ್ ರೋಗಿಗಳಲ್ಲಿ ಈ ಎಕ್ಸೈಟಬಿಲಿಟಿ ಕಾಣಿಸಿಕೊಳ್ಳಬಹುದು. ಈಗ ನಾವು ನೆಗೆಟಿವ್ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಅದರಲ್ಲಿ ಮೊದಲ ಲಕ್ಷಣ ಅಲೋಜಿಯಾ ಅಥವಾ ನಾವು ಪಾವರ್ಟಿವಿ ಸ್ಪೀಚ್ ಎಂದು ಕರೆಯುತ್ತೇವೆ.
ಇದರಲ್ಲಿ ಮಾತಿನ ವೇಗ, ರಿದಮ್, ವಾಲ್ಯೂಮ್, ಟೋನ್ ಕಡಿಮೆ ಇರುತ್ತದೆ ಮತ್ತು ಪ್ರತಿಕ್ರಿಯೆ ಸಮಯ ಹೆಚ್ಚು ಇರುತ್ತದೆ. ಅಂದರೆ ರೋಗಿ ಕಡಿಮೆ ಮಾತನಾಡುತ್ತಾನೆ, ಕಡಿಮೆ ಸಮಯ ಮಾತನಾಡುತ್ತಾನೆ. ಯಾರಾದರೂ ಪ್ರಶ್ನೆ ಕೇಳಿದರೆ ಅವನು ಹೆಚ್ಚು ಸಮಯ ತೆಗೆದುಕೊಂಡು ಉತ್ತರಿಸುತ್ತಾನೆ. ಇದನ್ನೇ ಅವಲೋಜಿಯಾ ಎಂದು ಕರೆಯುತ್ತಾರೆ. ನಂತರ ಅವಲ್ಯೂಷನ್ ಅಥವಾ ಅಪಾಥ್ಯ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ ರೋಗಿಗೆ ಉತ್ಸಾಹವಿಲ್ಲದೆ ಕಾಣಿಸುತ್ತಾನೆ. ಅದರಲ್ಲಿ ರೋಗಿಗೆ ಯಾವುದೇ ದಿನಚರಿ ಚಟುವಟಿಕೆಗಳನ್ನು ಮಾಡಲು ಆಸಕ್ತಿ ಉಂಟಾಗುವುದಿಲ್ಲ. ಎಲ್ಲ ಕ್ರಿಯೆಗಳಲ್ಲಿ ಅವನ ಪ್ರತಿಕ್ರಿಯೆ ಕಡಿಮೆ ಇರುತ್ತದೆ. ಎಲ್ಲಾ ಶಕ್ತಿಗಳು ಕ್ಷೀಣವಾಗಿವೆ ಎಂದು ಅವನಿಗೆ ಅನಿಸುತ್ತದೆ. ಇದನ್ನೇ ಅವಲ್ಯೂಷನ್ ಅಥವಾ ಅದೇ ಎಂದು ಕರೆಯುತ್ತಾರೆ. ಮೂರನೇ ಲಕ್ಷಣವೆಂದರೆ ಅನಿವರ್ಣೀಯ, ಅಂದರೆ ಆಸಕ್ತಿಕರ ಮತ್ತು ಆನಂದದ ಚಟುವಟಿಕೆಗಳಲ್ಲಿ ಆಸಕ್ತಿ ಕಡಿಮೆಯಾಗುವುದು. ಅಂದರೆ ಆ ವ್ಯಕ್ತಿಗೆ ಆಟ ಆಡಲು, ಪತ್ರಿಕೆ ಓದಲು, ಹೊರಗೆ ಹೋಗಲು ಯಾವುದೇ ಆಸಕ್ತಿ ಉಂಟಾಗುವುದಿಲ್ಲ. ಸಿನಿಮಾ ನೋಡಲು, ಪಿಕ್ನಿಕ್ ಅಥವಾ ಟ್ರಿಪ್ಗೆ ಹೋಗಲು ಹಿಂದಿನಂತೆ ಆನಂದ ಅನುಭವಿಸುವುದೇ ಇಲ್ಲ. ಈ ರೋಗಿಗೆ ಈ ಸಂತೋಷ ಸಿಗುವುದೇ ಇಲ್ಲ. ಇದನ್ನು ಅನ್ಹೆಡೋನಿಯಾ ಎಂದು ಕರೆಯುತ್ತಾರೆ. ನಂತರದ ಲಕ್ಷಣವೆಂದರೆ ಅಸೋಶಿಯಾಲಿಟಿ, ಅಂದರೆ ರೋಗಿ ಸಮಾಜದಿಂದ ದೂರವಾಗಿರಲು ಪ್ರಾರಂಭಿಸುತ್ತಾನೆ. ಅವನು ಒಂಟಿಯಾಗಿರುತ್ತಾನೆ, ಜನರೊಂದಿಗೆ ಬೆರೆತು ಬದುಕುವುದಿಲ್ಲ. ಯಾವುದೇ ಕಾರ್ಯಕ್ರಮವಿದ್ದರೂ ಅವನು ಹಾಜರಾಗುವುದಿಲ್ಲ. ತಾನೇ ತನ್ನದೇ ಆದ ವಿಭಿನ್ನ ವಿಶ್ವದಲ್ಲಿ ಬದುಕಲು ಪ್ರಯತ್ನಿಸುತ್ತಾನೆ. ಅಥವಾ ಕೆಲವೊಮ್ಮೆ ಮನೆಯಲ್ಲೇ ಇದ್ದರೂ ಅವನು ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಇರುತ್ತಾನೆ. ಆ ಕೊಠಡಿಯಲ್ಲಿ ಅವನು ಒಬ್ಬನೇ ಇರುತ್ತಾನೆ. ಕೆಲವೊಮ್ಮೆ ಕೆಲವು ರೋಗಿಗಳು ಸ್ವತಃ ಅಡುಗೆ ಮಾಡಿ ತಾವೇ ತಿನ್ನುತ್ತಾರೆ. ಅಂದರೆ ಅಸೋಶಿಯಾಲಿಟಿ ಎಂಬುದು ರೋಗಿಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ನೆಗೆಟಿವ್ ಲಕ್ಷಣವಾಗಿದೆ. ನಂತರ 5ನೇ ನೆಗೆಟಿವ್ ಲಕ್ಷಣವೆಂದರೆ ಅದು ಬ್ಲಂಟೆಡ್ ಅಫೆಕ್ಟ್, ಅಂದರೆ ಮುಖದ ಅಭಿವ್ಯಕ್ತಿ. ಆದರೆ ಸ್ಕಿಜೋಫ್ರೆನಿಕ್ ರೋಗಿಗಳಲ್ಲಿ ಮುಖದ ಅಭಿವ್ಯಕ್ತಿ ಇಂತಹದ್ದಾಗಿರುತ್ತದೆ. ರೋಗಿಗೆ ಯಾವುದೇ ಅಭಿವ್ಯಕ್ತಿ ಇದೆ ಎಂದು ಅನಿಸುವುದೇ ಇಲ್ಲ. ಇದನ್ನು ನಿರ್ವಿಕಾರ ಮುಖ ಅಥವಾ ಬ್ಲಂಟೆಡ್ ಅಥವಾ ಫ್ಲಾಟ್ ಅಫೆಕ್ಟ್ ಅಥವಾ ಡಿಸ್ಟ್ರಿಕ್ಟ್ ಎಂದು ಹೇಳಬಹುದು. ಇದು ಸ್ಕಿಜೋಫ್ರೆನಿಕ್ ರೋಗಿಗಳಲ್ಲಿ ಕಾಣಬಹುದು. ಈ ಪಾಸಿಟಿವ್ ಮತ್ತು ನೆಗೆಟಿವ್ ಲಕ್ಷಣಗಳ ಆಧಾರದ ಮೇಲೆ DSM-5 ಪ್ರಕಾರ ವಿಭಿನ್ನ ರೀತಿಯ ವರ್ಗೀಕರಣ ಮಾಡಲಾಗಿದೆ. ಮೊದಲನೆಯದು ಪ್ಯಾರಾನಾಯ್ಡ್, ಎರಡನೆಯದು ಕ್ಯಾಟಾಟೋನಿಕ್, ಮೂರನೆಯದು ಡಿಸೋರ್ಗನೈಸ್ಡ್, ನಂತರ ರೆಸಿಡ್ಯುಯಲ್ ಮತ್ತು ನಂತರ ಬರುತ್ತದೆ ಅನ್ಡಿಫರೆನ್ಶಿಯೇಟೆಡ್ ಸ್ಕಿಜೋಫ್ರೆನಿಯಾ. ಹಾಗಾದರೆ ಇವು ವಿಭಿನ್ನ ಪ್ರಕಾರಗಳು. ಪ್ರತಿಯೊಂದು ಪ್ರಕಾರದಲ್ಲಿಯೂ ಯಾವ ಯಾವ ಲಕ್ಷಣಗಳು ಕಾಣಿಸುತ್ತವೆ ಎಂಬುದನ್ನು ನಾವು ನೋಡೋಣ. ಮೊದಲ ಪ್ರಕಾರ ಪ್ಯಾರಾನಾಯ್ಡ್. ಪ್ಯಾರಾನಿಯಾ ಅಂದರೆ ಅನುಮಾನ. ಇದರಲ್ಲಿ ಅತ್ಯಂತ ಮುಖ್ಯವಾದ ಲಕ್ಷಣವೇನೆಂದರೆ ನಾವು ಆರಂಭದಲ್ಲಿ ಚರ್ಚೆ ಮಾಡಿದ್ದೇವೆ, ಡಿಲ್ಯೂಷನ್ ಅನೇಕ ವಿಧಗಳಾಗಿರಬಹುದು. ಉದಾಹರಣೆಗೆ ರೆಫರೆನ್ಸ್ ಡಿಲ್ಯೂಷನ್ ಎಂದರೆ ಇಬ್ಬರು ಜನರು ಮಾತನಾಡುತ್ತಿದ್ದರೆ ಅವರು ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಭಾವಿಸುವುದು. ಪರ್ಸಿಕ್ಯೂಷನ್ ಎಂದರೆ ನನ್ನ ವಿರುದ್ಧ ಪ್ಲಾನ್ ಮಾಡುತ್ತಿದ್ದಾರೆ, ನನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ, ನನ್ನನ್ನು ಕೊಲ್ಲಲು ಯೋಚಿಸುತ್ತಿದ್ದಾರೆ ಎಂದು ಭಾವಿಸುವುದು. ಇದನ್ನು ಪರ್ಸಿಕ್ಯೂಷನ್ ಡಿಲ್ಯೂಷನ್ ಎಂದು ಕರೆಯುತ್ತಾರೆ. ಅದಾದ ಮೇಲೆ ಬರುತ್ತದೆ ಡಿಲ್ಯೂಷನ್ ಆಫ್ ಕಂಟ್ರೋಲ್, ಅಂದರೆ ನನ್ನ ಆಲೋಚನೆಗಳ ಮೇಲೆ ಇತರ ನಿಯಂತ್ರಣವಿದೆ ಎಂದು ಭಾವಿಸುವುದು. ಯಾವುದೋ ಶಕ್ತಿ ಇದೆ, ಅದು ನನ್ನನ್ನು ನಿಯಂತ್ರಿಸುತ್ತದೆ, ಅಂದರೆ ನನ್ನ ಮನಸ್ಸಿನಿಂದ ಆಲೋಚನೆಗಳನ್ನು ತೆಗೆದುಹಾಕುತ್ತದೆ, ನನ್ನ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಹಾಕುತ್ತದೆ, ನನ್ನ ಮನಸ್ಸಿನ ಆಲೋಚನೆಗಳನ್ನು ಓದುತ್ತದೆ, ತಿಳಿಯುತ್ತದೆ. ನನ್ನ ಆಲೋಚನೆಗಳು ಇತರರಿಗೆ ಗೊತ್ತಾಗುತ್ತವೆ. ಇದನ್ನು ಥಾಟ್ ಇನ್ಸರ್ಟ್, ಥಾಟ್ ವಿಟ್ರಾ, ಥಾಟ್ ರೀಡಿಂಗ್, ಥಾಟ್ ಬ್ರಾಡ್ಕಾಸ್ಟಿಂಗ್ ಎಂದು ಕರೆಯುತ್ತಾರೆ. ಈ ಲಕ್ಷಣಗಳು ಪ್ಯಾರಾನಾಯ್ಡ್ ಘಟನೆಗಳಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವು ರೋಗಿಗಳಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಉದಾಹರಣೆಗೆ ಪತ್ನಿ ಗಂಡನ ಮೇಲೆ ಅನುಮಾನ ಪಡುತ್ತಾಳೆ ಅಥವಾ ಗಂಡು ಪತ್ನಿಯ ಮೇಲೆ ಅನುಮಾನ ಪಡುತ್ತಾನೆ, ಇವನಿಗೆ ಅಥವಾ ಅವಳಿಗೆ ಯಾವುದಾದರೂ ಸಂಬಂಧ ಇದೆ ಎಂದು. ಇದನ್ನು ಡಿಲ್ಯೂಷನ್ ಆಫ್ ಇನ್ಫಿಡೆಲಿಟಿ ಎಂದು ಕರೆಯುತ್ತಾರೆ. ಈ ಎಲ್ಲ ಲಕ್ಷಣಗಳು ಪ್ಯಾರಾನಾಯ್ಡ್ ರೋಗಿಗಳಲ್ಲಿ ಕಾಣಿಸಬಹುದು. ನಂತರ ಎರಡನೇ ಪ್ರಕಾರವೆಂದರೆ ಕ್ಯಾಟಾಟೋನಿಕ್ಸ್. ಕ್ಯಾಟಾಟೋನಿಕ್ಸ್ನಲ್ಲಿ ರೋಗಿ ಒಂದು ವಿಚಿತ್ರ ಸ್ಥಿತಿಯಲ್ಲಿ ಗಂಟೆಗಳ ಕಾಲ ನಿಂತುಕೊಳ್ಳುತ್ತಾನೆ ಅಥವಾ ಮಲಗಿರುತ್ತಾನೆ. ಅಂದರೆ ಕೆಲವೊಮ್ಮೆ ರೋಗಿ 45 ಗಂಟೆಗಳ ಕಾಲ ಒಂದೇ ಸ್ಥಿತಿಯಲ್ಲಿ ನಿಂತುಕೊಳ್ಳುತ್ತಾನೆ ಅಥವಾ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಇಂತಹ ರೀತಿಯಲ್ಲಿ ಅವನು ಕುಳಿತುಕೊಳ್ಳಬಹುದು ಅಥವಾ ನಿಂತುಕೊಳ್ಳಬಹುದು. ಅಂದರೆ ದೀರ್ಘಕಾಲ ಒಂದೇ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು, ಒಂದು ಕಡೆಗೆ ದೀರ್ಘಕಾಲ ನೋಡುತ್ತಾ ಇರುವುದು, ಅಂದರೆ ಒಂದು ಕಡೆಗೆ ತಿರುಗದೆ ಒಂದೇ ದೃಷ್ಟಿಯಲ್ಲಿ ನೋಡುತ್ತಾ ಕುಳಿತುಕೊಳ್ಳುವುದು. ಈ ಲಕ್ಷಣಗಳು ಪುಣೆಯಲ್ಲಿ ಕ್ಯಾಟಾಟೋನಿಕ್ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಇಕೋಲಾ ಎಂಬುದು ಒಂದು ರೀತಿಯ ಲಕ್ಷಣ. ಇಕೋಲಾದಲ್ಲಿ ರೋಗಿಗೆ ನೀವು ಕೇಳಿದ ಪ್ರಶ್ನೆಯನ್ನು ಅವನು ಮತ್ತೆ ಪುನರಾವರ್ತನೆ ಮಾಡುತ್ತಾನೆ. ಉದಾಹರಣೆಗೆ ನೀವು ಕೇಳಿದಿರಿ, ನಿನ್ನ ಹೆಸರೇನು? ರೋಗಿ ಉತ್ತರಿಸುವ ಬದಲು ನಿನ್ನ ಹೆಸರೇನು ಎಂದು ಮತ್ತೆ ಕೇಳುತ್ತಾನೆ. ಎಲ್ಲಿ ವಾಸಿಸುತ್ತೀಯಾ? ಎಲ್ಲಿ ವಾಸಿಸುತ್ತೀಯಾ ಎಂಬುದನ್ನು ಕೇಳಿದಾಗ ಇದನ್ನು ಇಕೋಲಾ ಎಂದು ಕರೆಯುತ್ತಾರೆ. ಇನ್ನೊಂದು ಲಕ್ಷಣ ಇಕೋಪ್ರಾಕ್ಸಿಯಾ, ಅಂದರೆ ಕ್ರಿಯೆಯ ಪುನರಾವರ್ತನೆ. ಉದಾಹರಣೆಗೆ ನಾನು ಹೀಗೆ ಮಾಡಿದರೆ ರೋಗಿಯು ಅದೇ ರೀತಿ ಮಾಡುತ್ತಾನೆ. ನಾನು ಹೀಗೆ ಹೇಳಿದರೆ ರೋಗಿಯು ಅದೇ ರೀತಿ ಮಾಡುತ್ತಾನೆ. ನಾನು ಹೀಗೆ ಮಾಡಿದರೆ ರೋಗಿಯು ಅದೇ ಕ್ರಿಯೆಯನ್ನು ಮಾಡುತ್ತಾನೆ. ಇದನ್ನು ಇಕೋಪ್ರಾಕ್ಸಿಯಾ ಎಂದು ಕರೆಯುತ್ತಾರೆ. ನಂತರ ಇದೆ ಕ್ಯಾಟಟೋನಿಕ್ ಎಕ್ಸೈಟಬಿಲಿಟಿ, ಅಂದರೆ ರೋಗಿ ಶಾಂತವಾಗಿರುತ್ತಾನೆ. ಅಂದರೆ ಸೂಪರ್ ಹಂತದಲ್ಲಿರುತ್ತಾನೆ ಮತ್ತು ಅಚಾನಕ್ ಅವನು ಎಕ್ಸೈಟ್ ಆಗುತ್ತಾನೆ. ಅಚಾನಕ್ ಅವನಿಗೆ ಕೆಲವು ಚಲನೆಗಳು ಆಗುತ್ತವೆ, ಅವುಗಳಿಗೆ ಅರ್ಥವಿಲ್ಲ, ಯಾವುದೇ ಉದ್ದೇಶವಿಲ್ಲ ಆ ಕ್ರಿಯೆಗೆ, ಆದರೂ ಅವನು ಎಕ್ಸೈಟ್ ಆಗುತ್ತಾನೆ. ಇದನ್ನೇ ಕ್ಯಾಟಟೋನಿಕ್ ಎಕ್ಸೈಟಬಿಲಿಟಿ ಎಂದು ಕರೆಯುತ್ತಾರೆ. ನಂತರ ಇದೆ ಸ್ಟೂಪರ್, ಅಂದರೆ ರೋಗಿ ಅಚೇತನ ಸ್ಥಿತಿಯಲ್ಲಿ ಇದ್ದಂತೆ.
ಹರಹರನೆ ಬಿದ್ದಿದ್ದಾನೆ, ಅಂದರೆ ಅಚೇತನವಾಗಿದ್ದಾನೆ ಎಂದು ಅನಿಸುತ್ತದೆ. ಆದರೆ ಹೀಗೆ ಬಿದ್ದೇ ಇರುತ್ತಾನೆ, ಸ್ಥಿರವಾಗಿರುತ್ತಾನೆ. ಇದನ್ನೇ ಸ್ಟೂಪರ್ ಎಂದು ಕರೆಯುತ್ತಾರೆ. ಇನ್ನೊಂದು ಮುಖ್ಯ ಲಕ್ಷಣ ಇದೆ, ಅದು ಅಂದರೆ ಆಟೋಮ್ಯಾಟಿಕ್ ಒಬಿಡಿಯನ್ಸ್, ಅಂದರೆ ರೋಗಿಗೆ ಯಾವುದಾದರೂ ಸೂಚನೆ ನೀಡಿದರೂ ಆ ರೋಗಿ ಅದನ್ನು ಒಪ್ಪಿಕೊಳ್ಳಲು ಸಿದ್ಧನಿರುತ್ತಾನೆ. ಅಂದರೆ ಒಬ್ಬ ರೋಗಿಗೆ ನೀನು ಕುರ್ಚಿಯನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳಿದರೆ ಅವನಿಗೆ ಸಾಧ್ಯವಿಲ್ಲದಿದ್ದರೂ ಸಹ ಆ ಕುರ್ಚಿಯನ್ನು ತೆಗೆದುಕೊಂಡು ಹೋಗಲು ನಮ್ಮ ಆಜ್ಞೆಯನ್ನು ಅನುಸರಿಸಿ ನಿಲ್ಲುತ್ತಾನೆ ಮತ್ತು ಹೋಗಲು ಪ್ರಯತ್ನಿಸುತ್ತಾನೆ. ಇದನ್ನೇ ಆಟೋಮ್ಯಾಟಿಕ್ ಒಬಿಡಿಯನ್ಸ್ ಎಂದು ಕರೆಯುತ್ತಾರೆ. ನಂತರ ಇನ್ನೊಂದು ಲಕ್ಷಣ ಇದೆ, ಅದು ಅಂದರೆ ನೆಗೆಟಿವ್. ಅಂದರೆ ರೋಗಿಗೆ ಯಾವುದೇ ಸೂಚನೆ ನೀಡಿದರೂ ಅವನು ಅನುಸರಿಸುವುದಿಲ್ಲ, ಏನನ್ನು ಕೇಳುವುದೇ ಇಲ್ಲ. ಇದನ್ನೇ ನೆಗೆಟಿವ್ ಎಂದು ಕರೆಯುತ್ತಾರೆ. ನಂತರ ಪಿಲೋಭೂಷಣ ಎಂಬುದು ಇದೆ, ಅಂದರೆ ಯಾರಾದರೂ ರೋಗಿಗೆ ನೀವು ಮಲಗಲು ಹೇಳಿ ಅವನ ಕುತ್ತಿಗೆ ಕೆಳಗೆ ತಲೆಯುಷಿ ಇಡುತ್ತೀರಿ, ನಂತರ ಆ ಉಷಿಯನ್ನು ತೆಗೆದುಹಾಕಿದರೂ ಅವನ ಕುತ್ತಿಗೆ ಅದೇ ಸ್ಥಿತಿಯಲ್ಲಿ ಇರುತ್ತದೆ, ಅವನು ಅದೇ ಸ್ಥಿತಿಯಲ್ಲಿ ಮಲಗಿ ಇರುತ್ತಾನೆ. ಇದನ್ನೇ ಪಿಲೋ ಪುಷನ್ ಎಫೆಕ್ಟ್ ಅಥವಾ ಪಿಲೋ ಕುಷನ್ ಎಂದು ನಾವು ಹೇಳಬಹುದು. ನಂತರ ವ್ಯಾಕ್ಸಿ ಫ್ಲೆಕ್ಸಿಬಿಲಿಟಿ ಇದೆ, ಅಂದರೆ ರೋಗಿ ಇಷ್ಟು ಫ್ಲೆಕ್ಸಿಬಲ್ ಆಗಿರುತ್ತಾನೆ, ಅವನನ್ನು ಯಾವ ಸ್ಥಿತಿಯಲ್ಲಿ ನಿಲ್ಲಿಸಿದರೂ ಅವನು ಅದೇ ಸ್ಥಿತಿಯಲ್ಲಿ ನಿಲ್ಲುತ್ತಾನೆ. ಅಂದರೆ ರೋಗಿಯನ್ನು ನಿಲ್ಲಿಸಿ ಅವನ ಕೈಯನ್ನು ಮೇಲಕ್ಕೆ ಎತ್ತಿದರೆ ಅವನು ಕೈಯನ್ನು ಮೇಲೆಯೇ ಇಡುತ್ತಾನೆ, ಒಂದು ಕಾಲನ್ನು ಮೇಲಕ್ಕೆ ಎತ್ತಿದರೆ ಅವನು ಒಂದು ಕಾಲನ್ನು ಮೇಲೆಯೇ ಇಡುತ್ತಾನೆ. ತಲೆಯನ್ನು ಕೆಳಗೆ ಹಾಕಿ ನಿಲ್ಲಲು ಹೇಳಿದರೂ ಅದೇ ಸ್ಥಿತಿಯಲ್ಲಿ 5 ಗಂಟೆ 6 ಗಂಟೆ ಅವನು ನಿಲ್ಲಬಹುದು. ಅಂದರೆ ನಿರ್ದಿಷ್ಟ ಸ್ಥಿತಿಯಲ್ಲಿ ಈವನ್ ಅದು ಕಷ್ಟವಾದರೂ ರೋಗಿ ಆ ಸ್ಥಿತಿಯಲ್ಲಿ ನಿಲ್ಲಬಹುದು, ದೇಹವನ್ನು ಹೊಂದಿಸಿಕೊಳ್ಳಬಹುದು. ಇದನ್ನೇ ವ್ಯಾಕ್ಸಿ ಫ್ಲೆಕ್ಸಿಬಿಲಿಟಿ ಎಂದು ಕರೆಯುತ್ತಾರೆ. ಇನ್ನೊಂದು ಮುಖ್ಯ ಲಕ್ಷಣವು ಕ್ಯಾಟಟೋನಿಕ್ಸ್ನಲ್ಲಿ ಕಾಣಸಿಗುತ್ತದೆ, ಅದನ್ನು ರಿಜಿಡಿಟಿ ಎಂದು ಕರೆಯುತ್ತಾರೆ. ಅಂದರೆ ರೋಗಿಯ ಸ್ನಾಯುಗಳು ತುಂಬಾ ಗಟ್ಟಿಯಾಗಿರುತ್ತವೆ, ಅವು ಬಿಗಿಯಾಗಿರುತ್ತವೆ, ಅಂದರೆ ಸುಲಭವಾಗಿ ಚಲನೆ ಮಾಡಲು ಸಾಧ್ಯವಿಲ್ಲ. ಇದನ್ನು ರಿಜಿಡಿಟಿ ಎಂದು ಕರೆಯುತ್ತಾರೆ. ನಂತರ ಮೂರನೇ ಪ್ರಕಾರವೆಂದರೆ ಸ್ಕ್ರೀನದು. ಡಿಸೋರ್ಗನೈಜೋಫ್ರೆನಿಯಾದ ಮೊದಲು ಇದನ್ನು ಹೆಬಿಫ್ರೆನಿಯಾ ಎಂದು ಕರೆಯಲಾಗುತ್ತಿತ್ತು. ಡಿಸರ್ವಣಿಯಾ ಎಂದರೆ ಏನು ಅಂದರೆ ಇದರಲ್ಲಿ ರೋಗಿ ಕ್ರೋನಿಕ್ ಹಂತದಲ್ಲಿ ಸಾಮಾನ್ಯವಾಗಿ ಇಂತಹ ಸ್ಥಿತಿಯಲ್ಲಿ ಇರುತ್ತಾರೆ. ರೋಗಿ ತನ್ನನ್ನು ತಾನೇ ನೋಡಿಕೊಳ್ಳುವುದಿಲ್ಲ, ಸ್ನಾನ ಮಾಡುವುದಿಲ್ಲ, ಒಬ್ಬನೇ ಇರುತ್ತಾನೆ, ಹೊರಗೆ ತಿರುಗುತ್ತಾನೆ, ತನ್ನನ್ನು ನೋಡಿಕೊಳ್ಳುವುದು, ಉದಾಹರಣೆಗೆ ದಾಡಿ ಹೈದುಕೊಳ್ಳುವುದು, ಕೂದಲು ಸರಿ ಮಾಡಿಕೊಳ್ಳುವುದು, ಇವುಗಳನ್ನು ಸರಿಯಾಗಿ ಮಾಡೋದಿಲ್ಲ. ಇದು ಅಲ್ಲಿ ಇಲ್ಲಿ ತಿರುಗುತ್ತಿರುತ್ತಾನೆ, ಬಟ್ಟೆಗಳು ಸರಿಯಾಗಿ ಇರೋದಿಲ್ಲ, ಕಸದ ಗುಡ್ಡದಲ್ಲಿ ಕಸವನ್ನು ಸಂಗ್ರಹಿಸುವಂತೆ ತಿರುಗುತ್ತಿರುತ್ತಾನೆ, ಹೊರಗೆ ಬಿದ್ದಿರುವ ಆಹಾರವನ್ನು ತಿನ್ನಲು ಪ್ರಯತ್ನಿಸುತ್ತಾನೆ. ಕೆಲವು ರೋಗಿಗಳು ಭಿಕ್ಷೆ ಬೇಡುವುದಕ್ಕಾಗಿ ಇಲ್ಲಿ ಅಲ್ಲಿ ಕಾಣಿಸುತ್ತಾರೆ. ನಮಗೆ ಭಿಕ್ಷುಕರು ಎಂದು ಅನಿಸುತ್ತದೆ, ಆದರೆ ಸಾಮಾನ್ಯವಾಗಿ ಅವರಿಗೆ ಈ ರೋಗ ಇರುತ್ತದೆ ಮತ್ತು ಅವರು ಭಿಕ್ಷೆ ಬೇಡುತ್ತಿರುತ್ತಾರೆ. ಡಿಸೋರ್ಗನೈಸ್ ಕ್ಯೂಫಿನ್ನು ಒಂದು ಉದಾಹರಣೆ ನೀಡಿದರು. ಒಬ್ಬ ರೋಗಿ ಇದ್ದ, ನಾನು ಸಾಮಾನ್ಯವಾಗಿ ಸಿವಿಲ್ ಆಸ್ಪತ್ರೆಯಲ್ಲಿ ಇದ್ದಾಗ ಅವನನ್ನು ನೋಡಿದ್ದೆ. ಅವನು ನಿಜವಾಗಿಯೂ ಒಬ್ಬ ಉತ್ತಮ ವಕೀಲನಾಗಿದ್ದನು ಮತ್ತು ಒಂದು ರೈಲಿನಿಂದ ಅವನು ಇಲ್ಲಿ ಮಿರಿಗೆ ಬಂದಿದ್ದನು. ಆಗ ಸಿವಿಲ್ ಆಸ್ಪತ್ರೆಯಲ್ಲಿ ಅವನಿಗೆ ಗಾಯವಾಗಿತ್ತು, ಬೆನ್ನಿಗೆ ಗಾಯವಾಗಿತ್ತು ಮತ್ತು ಅದಕ್ಕಾಗಿ ಅವನನ್ನು ದಾಖಲು ಮಾಡಲಾಗಿತ್ತು. ಅವನಿಗೆ ಡಯಾಬಿಟಿಸ್ ಕೂಡ ಸಿವಿಲ್ ಆಸ್ಪತ್ರೆಯಲ್ಲಿ ಕಂಡುಬಂದಿತು. ಆಗ ಅವನು ಬಟ್ಟೆಗಳನ್ನು ತೆಗೆದು ನಿಂತಿದ್ದನು. ಕಳೆದ 34 ತಿಂಗಳು ಅವನು ಸ್ನಾನ ಮಾಡಿರಲಿಲ್ಲ. ಅವನು ತನ್ನಲ್ಲೇ ಗುನುಗುತ್ತಿದ್ದ, ನಗುತ್ತಿದ್ದ ಮತ್ತು ಅವನು ಹೇಳುತ್ತಿದ್ದನು, ದೇವರು ನನ್ನೊಡನೆ ಮಾತನಾಡುತ್ತಿದ್ದಾನೆ ಎಂದು. ನಾನು ಅವನಿಗೆ ಅದು ನಿಜವಾಗಿಯೇ ಅನುಭವವಾಗುತ್ತಿತ್ತು. ಕಿವಿಯಲ್ಲಿ ಶಬ್ದಗಳು ಕೇಳಿಸುತ್ತಿದ್ದವು ಮತ್ತು ಹಿನ್ನೆಲೆ ವಿಚಾರಿಸಿದ ನಂತರ ತಿಳಿಯಿತು ಅವನು ವಕೀಲನಾಗಿದ್ದ ಮತ್ತು ಅವನಿಗೆ ರೋಗ ಬಂದಾಗ ಅದು ಕ್ರೋನಿಕ್ ಹಂತಕ್ಕೆ ಹೋಗಿದ್ದರಿಂದ ಅವನು ಎಲ್ಲಿಯೂ ಚಿಕಿತ್ಸೆ ಪಡೆದಿರಲಿಲ್ಲ ಮತ್ತು ಇಲ್ಲಿ ಅಲ್ಲಿ ತಿರುಗಾಡುತ್ತಿದ್ದನು. ಅವನಿಗೆ ಕೆಲವೊಮ್ಮೆ ಬಟ್ಟೆ ಇರುತ್ತಿದ್ದವು, ಕೆಲವೊಮ್ಮೆ ಬಟ್ಟೆ ಇರಲಿಲ್ಲ, ದಾಡಿ ಬೆಳೆದಿತ್ತು ಮತ್ತು ಇಂತಹ ಸ್ಥಿತಿಯಲ್ಲಿ ಅವನು ತಿರುಗಾಡುತ್ತಿದ್ದ. ಒಂದು ಬಾರಿ ಅವನು ರೈಲಿನಲ್ಲಿ ಹತ್ತಿ ಮಿರಿಜ್ ರೈಲು ಜಂಕ್ಷನ್ನಲ್ಲಿ ಇಳಿದು ಮಿರಿಗ್ಗೆ ಬಂದನು. ನಂತರ ಅವನು ಇಲ್ಲಿ ಅಲ್ಲಿ ತಿರುಗಾಡುತ್ತಿದ್ದಾಗ ಜನರಿಗೆ ಅವನು ಒಬ್ಬನೇ ನಗುತ್ತಾ ಬಾಯಲ್ಲಿ ಏನೋ ಪಟಪಟಿಸುತ್ತಾ ಕಾಣುತ್ತಿದ್ದನು. ಆದರೆ ಅವನಿಗೆ ಕಿವಿಯಲ್ಲಿ ಶಬ್ದಗಳು ಕೇಳಿಸುತ್ತಿದ್ದವು ಮತ್ತು ಅವನು ದೇವರೊಂದಿಗೆ ಮಾತನಾಡುತ್ತಿದ್ದ. ಇದನ್ನು ನೋಡಿ ಜನರಿಗೆ ದೇವರು ಅವನಿಗೆ ಪಾದಾರ್ಪಣೆ ಮಾಡಿದಂತೆ ಅನಿಸಿತು. ಹಾಗಾಗಿ ಜನರು ಅವನನ್ನು ಸುತ್ತುವರಿದು ಅವನು ಸತ್ಕಾರ ಪಡೆದಿದ್ದಾನೆ ಎಂಬ ತಪ್ಪು ಕಲ್ಪನೆ ಮಾಡಿಕೊಂಡು ಅವನ ಪೂಜೆಯನ್ನು ಕೂಡ ಪ್ರಾರಂಭಿಸಿದರು. ಅಂದರೆ ಇಂತಹ ಅನೇಕ ಘಟನೆಗಳು ರೋಗಿಗಳಲ್ಲಿ ನಡೆಯುತ್ತವೆ ಮತ್ತು ಜನರಿಗೆ ಅದು ಒಂದು ಕಾಯಿಲೆ ಎಂದು ಅರ್ಥವಾಗುವುದಿಲ್ಲ. ಅವನು ದೇವರೊಂದಿಗೆ ಮಾತನಾಡುತ್ತಾನೆ ಎಂದು ಜನರಿಗೆ ಅನಿಸುತ್ತದೆ. ವಾಸ್ತವವಾಗಿ ಅವನಿಗೆ ಭ್ರಮೆಗಳು ಕಾಣಿಸುತ್ತಿವೆ. ಇದು ಕಾಯಿಲೆಯ ಒಂದು ಲಕ್ಷಣವಾಗಿರಬಹುದು. ಸಾರಾಂಶವಾಗಿ ಡಿಸೋರ್ಗಿಯಾ ಎಂದರೆ ಸ್ಕಿಜೋಫ್ರೆನಿಯಾದ ಎಲ್ಲಾ ಲಕ್ಷಣಗಳು ಈ ರೋಗಿಯಲ್ಲಿ ಕಾಣಿಸಬಹುದು. ನಂತರ ಅನ್ಡಿಫರೆನ್ಟಿಯೇಟೆಡ್ ಸ್ಕಿಜೋಫ್ರೆನಿಯಾ ಎಂದರೆ ಪ್ಯಾರಾನೈಡ್, ಕ್ಯಾಟಾಟೋನಿಕ್, ಸ್ಟುಪೋನಿಯಾ ಮತ್ತು ಡಿಸೋರ್ಗನ್ನ ಲಕ್ಷಣಗಳನ್ನು ನಾನು ಮೊದಲು ವಿವರಿಸಿದ್ದೆ. ಈ ಎಲ್ಲಾ ಲಕ್ಷಣಗಳು ಅನ್ಡಿಫರೆನ್ಟಿಯೇಟೆಡ್ ರೋಗಿಗಳಲ್ಲಿ ಕಾಣಿಸುತ್ತವೆ. ಅಂದರೆ ನಿರ್ದಿಷ್ಟ ಲಕ್ಷಣಗಳು ಕಾಣಿಸದೆ ಮಿಶ್ರ ಗುಂಪು ಇರುತ್ತದೆ, ಮಿಶ್ರ ಲಕ್ಷಣಗಳು ಇರುತ್ತವೆ. ಅದರಿಂದ ಅನ್ಡಿಫರೆನ್ಟಿಯೇಟೆಡ್ ನಂತರ ರೆಸಿಡ್ಯುಯಲ್ ಬರುತ್ತದೆ.
ರೆಸಿಡ್ಯೂಯಲ್ ಎಂದರೆ ರೋಗಿಯಲ್ಲಿನ 60-80% ಭಾಗದಲ್ಲಿ ರೋಗಿ ಚೇತರಿಸಿಕೊಂಡಿದ್ದರು 15-20% ಮಾತ್ರ. ಉದಾಹರಣೆಗೆ, ಕೆಲವೇ ಲಕ್ಷಣಗಳು ಈ ರೋಗಿಯಲ್ಲಿ ಚಿಕಿತ್ಸೆ ವೇಳೆ ಕಾಣಿಸುತ್ತವೆ. ಚಿಕಿತ್ಸೆ ಮಾಡಿದ ನಂತರವೂ 100% ಸುಧಾರಣೆ ಆಗುವುದಿಲ್ಲ. ಅದರಲ್ಲಿ 10-15% ಕೆಲವು ಲಕ್ಷಣಗಳು ಉಳಿದುಕೊಳ್ಳುತ್ತವೆ. ಹಾಗಾದರೆ ಅಂತಹ ರೋಗಿಗೆ ರೆಸಿಡ್ಯೂ ಫೆನೆ ಇದೆ ಎಂದು ಕೂಡ ಹೇಳಬಹುದು. ಮಾರ್ಗಸೂಚಿಗಳ ಪ್ರಕಾರ ಒಬ್ಬ ವ್ಯಕ್ತಿಗೆ ಸ್ಕಿಜೋಫ್ರೇನಿಯಾ ಡಯಾಗ್ನೋಸಿಸ್ ಯಾವಾಗ ಮಾಡಬಹುದು, ಹೇಗೆ ಮಾಡಬಹುದು ಎಂಬುದನ್ನು ನಾವು ನೋಡೋಣ. ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ 5 ಪ್ರಕಾರ ಇದಕ್ಕೆ ಕೆಲವು ಷರತ್ತುಗಳಿವೆ. ಉದಾಹರಣೆಗೆ, ರೋಗಿಗೆ 5 ಲಕ್ಷಣಗಳಲ್ಲಿ 2 ಲಕ್ಷಣಗಳು ಕಂಡುಬಂದಿದ್ದರೆ, ಉದಾಹರಣೆಗೆ ಡಿಲ್ಯೂಷನ್, ಹ್ಯಾಲ್ಯೂಸಿನೇಷನ್, ಡಿಸ್ಆರ್ಗನೈಸ್ಡ್ ಸ್ಪೀಚ್ ಅಥವಾ ಬಿಹೇವಿಯರ್ ಅಥವಾ ನೆಗೆಟಿವ್ ಲಕ್ಷಣಗಳು, ಈ 5 ಲಕ್ಷಣಗಳಲ್ಲಿ 2 ರೋಗಿಯಲ್ಲಿ ಕಂಡುಬಂದರೆ ಮತ್ತು ಈ ಲಕ್ಷಣಗಳ ಅವಧಿ 6 ತಿಂಗಳಿಗಿಂತ ಹೆಚ್ಚಿದ್ರೆ ಮತ್ತು ಆ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ವ್ಯತ್ಯಯ ಉಂಟು ಮಾಡುತ್ತಿದ್ದರೆ ಆ ವ್ಯಕ್ತಿಗೆ ಸ್ಕಿಜೋಫ್ರೇನಿಯಾ ಆಗಿದೆ ಎಂದು ನಾವು ಹೇಳಬಹುದು. ಸಣ್ಣ ಮಾತಿನಲ್ಲಿ ಇದು ಲಕ್ಷಣಗಳು. 6 ತಿಂಗಳಿಗಿಂತ ಹೆಚ್ಚು ಸಮಯವಾಗಿದೆ ಮತ್ತು ಯಾರಾದರೂ ಕೆಲಸ ಮಾಡುತ್ತಿದ್ದರೆ ಕೆಲಸದಲ್ಲಿ ಸಮಸ್ಯೆ ಇರುತ್ತದೆ. ಮನೆ ಕೆಲಸ ಮಾಡುತ್ತಿದ್ದರೆ ಮತ್ತು ಮನೆಯಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಕಾಲೇಜು ವಿದ್ಯಾರ್ಥಿ ಆಡಿದ್ದರೆ ಮತ್ತು ಅವನಿಗೆ ಈ ಸಮಸ್ಯೆ ಬಂದಿದ್ದರೆ ಕಾಲೇಜಿನಲ್ಲಿ ಅಧ್ಯಯನದಲ್ಲಿ ಸಮಸ್ಯೆ ಉಂಟಾಗುತ್ತಿರುತ್ತದೆ. ಅಂಥ ವ್ಯಕ್ತಿಗಳಲ್ಲಿ ಅಡಚಣೆ ಉಂಟಾದರೆ ನಾವು ಹೇಳಬಹುದು ಮತ್ತು ಈ ವ್ಯಕ್ತಿಗೆ ಈ ಕಾಯಿಲೆ ಬಂದಿದೆ, ನೀವು ಡಯಾಗ್ನೋಸಿಸ್ ಮಾಡಬಹುದು. ನಾನು ನಿಮಗೆ ಹೆಚ್ಚುವರಿ ಮಾಹಿತಿ ನೀಡಲು ಇಚ್ಛಿಸ್ತೇನೆ. ಅಂದರೆ ಈ ಎಲ್ಲ ಲಕ್ಷಣಗಳು ಕಾಣಿಸ್ತವೆ ಎಂದು ಊಹಿಸಿ. ಕೆಲವು ರೋಗಿಗಳಲ್ಲಿ ಸ್ವಲ್ಪ ಲಕ್ಷಣಗಳು ಕಾಣಬಹುದು, ಪಾಸಿಟಿವ್ ಲಕ್ಷಣಗಳು ಕಾಣಬಹುದು, ಕೆಲವರಲ್ಲಿ ನೆಗೆಟಿವ್ ಲಕ್ಷಣಗಳು ಕಾಣಬಹುದು, ಕೆಲವೊಮ್ಮೆ 2 ಮಿಶ್ರಣವಾಗಿಯೂ ಕಾಣಬಹುದು. ಆದರೆ ಈ ಲಕ್ಷಣಗಳ ಅವಧಿ 1 ತಿಂಗಳಿಂದ ಕಡಿಮೆ ಇರಬೇಕು. ಅಂದರೆ 10 ದಿನಗಳಾಗಿವೆ, ರೋಗಿ ಹೀಗೆ ವರ್ತಿಸ್ತಿದ್ದಾನೆ, 20 ದಿನಗಳಾದರೂ ನಾವು ಹೇಳಬಹುದು. ಇಂಥ ಸಂದರ್ಭದಲ್ಲಿ ಬ್ರೀಫ್ ಸೈಕೋಟಿಕ್ ಎಪಿಸೋಡ್ ಅಥವಾ ಎಕ್ಯೂಟ್ ಸೈಕೋಟಿಕ್ ಎಪಿಸೋಡ್ ಎಂದು ಕ್ಲಿನಿಕಲ್ ಆಗಿ ಹೇಳಬಹುದು. ಇದರ ಅವಧಿ 1 ತಿಂಗಳಿಂದ ಕಮ್ಮಿ ಇದ್ದರೆ. ಈ ಅವಧಿ 1 ತಿಂಗಳಿಂದ 6 ತಿಂಗಳ ಒಳಗಿದ್ದರೆ, ಅಂದರೆ 1 ತಿಂಗಳಿಂದ 6 ತಿಂಗಳ ಅವಧಿಯಲ್ಲಿದ್ದರೆ ಈ ರೋಗವನ್ನ ಫ್ರೆನಿಫಾರ್ಮ್ ಸೈಕೋಸಿಸ್ ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಅವಧಿ ಅಗತ್ಯವಿರುವ ಅವಧಿಗಿಂತ ಕಡಿಮೆ ಇದೆ. 1 ತಿಂಗಳಿಂದ 6 ತಿಂಗಳ ಒಳಗಿನ ಅವಧಿಯಲ್ಲಿದ್ದರೆ ಇದನ್ನು ಸ್ಕಿಜೋಫ್ರೆನಿಫಾರ್ಮ್ ಸೈಕೋಸಿಸ್ ಎಂದು ಹೇಳಬಹುದು ಮತ್ತು 6 ತಿಂಗಳಿಗಿಂತ ಹೆಚ್ಚಿದ್ರೆ ಖಂಡಿತವಾಗಿಯೂ ನಾವು ಹೇಳಬಹುದು. ಈಗ ನಾವು ಇದನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನೋಡೋಣ. ಪ್ರಾರಂಭದಲ್ಲಿ ತನಿಖೆ ಮಾಡುವುದು ಅಗತ್ಯವಿದೆ. ತನಿಖೆಗಳಲ್ಲಿ ಯೂರಿನ್ ರೂಟೀನ್ ಮೈಕ್ರೋಸ್ಕೋಪಿಕ್ ಪರೀಕ್ಷೆಯ ನಂತರ ಸಿಬಿಸಿ ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್, HB, ಸಿಬಿಸಿ ನಂತರ ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್, ಸೀರಮ್ ಎಲೆಕ್ಟ್ರೋಲೈಟ್ಸ್ ಮಾಡಬಹುದು. ಕೆಲವು ರೋಗಿಗಳಲ್ಲಿ ಸೊನೋಗ್ರಫಿಯ ಅಗತ್ಯವಿರಬಹುದು. ಹೃದಯ ಸಂಬಂಧಿತ ಸಮಸ್ಯೆ ಇದ್ರೆ ಇಸಿಜಿ ಅಥವಾ ಫಿಸಿಷಿಯನ್ ಅವರ ಅಭಿಪ್ರಾಯವನ್ನು ಪಡೆಯುವುದು ಅಗತ್ಯ. ಮೆದುಳಿನ ಕಾಯಿಲೆ ಬಗ್ಗೆ ಅನುಮಾನ ಇದ್ರೆ ಅಗತ್ಯವಿದ್ದರೆ ಸಿಟಿ ಸ್ಕ್ಯಾನ್ ಅಥವಾ MRI ಮಾಡಬಹುದು. ಚಿಕಿತ್ಸೆ ನೀಡಲು ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ಬಳಿ 2 ಆಯ್ಕೆಗಳು ಇರುತ್ತವೆ. OPD ಆಧಾರಿತ ಚಿಕಿತ್ಸೆ ನೀಡಬಹುದು ಅಥವಾ ರೋಗಿಯನ್ನು ದಾಖಲು ಮಾಡಿ ಚಿಕಿತ್ಸೆ ನೀಡಬಹುದು. ಆಪರೇಟಿವ್ ಆಗಿರೋ ರೋಗಿಗಳು ಮತ್ತು ಚಿಕಿತ್ಸೆ ಪಡೆಯಲು ಸಿದ್ಧರಾಗಿರೋ ರೋಗಿಗಳಿಗೆ ನಾವು ಓರಲ್ ಮೆಡಿಸಿನ್ ಆರಂಭಿಸಬಹುದು. ಸಾಮಾನ್ಯವಾಗಿ ಈ ಔಷಧಗಳಲ್ಲಿ ಆಂಟಿಸೈಕೋಟಿಕ್ಸ್ ಮುಖ್ಯ ಪಾತ್ರ ವಹಿಸ್ತವೆ. ಅಂದ್ರೆ ಈಗ ಇರುವ ಪಾಸಿಟಿವ್ ಅಥವಾ ನೆಗೆಟಿವ್ ಲಕ್ಷಣಗಳ ಆಧಾರದ ಮೇಲೆ ಯಾವ ಆಂಟಿಸೈಕೋಟಿಕ್ ಔಷಧಿಯನ್ನು ನೀಡಬೇಕು ಎಂಬುದನ್ನು ನಾವು ನಿರ್ಧರಿಸಬೇಕು. ಸಾಮಾನ್ಯವಾಗಿ ಪಾಸಿಟಿವ್ ಲಕ್ಷಣಗಳಿಗೆ ಟಿಪಿಕಲ್ ಆಂಟಿಸೈಕೋಟಿಕ್ಸ್ ಬಳಸಲಾಗ್ತದೆ ಮತ್ತು ನೆಗೆಟಿವ್ ಲಕ್ಷಣಗಳಿಗೆ ಅಟಿಪಿಕಲ್ ಆಂಟಿಸೈಕೋಟಿಕ್ ಔಷಧಿಗಳನ್ನು ಬಳಸಲಾಗ್ತದೆ. ರೋಗಿ ಸಹಕರಿಸುವವರಾಗಿದ್ದರೆ ನಾವು ಮೇಲ್ಕಂಡ ಔಷಧಿಯನ್ನು ಪ್ರಾರಂಭಿಸಬಹುದು. ರೋಗಿ ಸಹಕರಿಸದಿದ್ದರೆ ಅವನನ್ನು ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಬೇಕಾಗಬಹುದು. ಆಸ್ಪತ್ರೆಗೆ ಸೇರಿಸಿದ ನಂತರ ರೋಗಿ ಬಾಯಿಯಿಂದ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಇಂಜೆಕ್ಷನ್ ರೂಪದ ಔಷಧಿಗಳನ್ನು ಬಳಸಬೇಕಾಗ್ತದೆ. ಸಾಮಾನ್ಯವಾಗಿ ಹ್ಯಾಲೋಪೆರಿಡಾಲ್ ಮತ್ತು ಫಿನಾರ್ಗನ್ ಬಳಸಲಾಗ್ತದೆ. ಇತ್ತೀಚೆಗೆ ಟಿಪಿಕಲ್ ಆಂಟಿಸೈಕೋಟಿಕ್ಸ್ ಎಂದರೆ ಓಲಾಂಜಪಿನ್ನ ಬಳಕೆ ಹೆಚ್ಚಾಗಿದೆ. ಕೆಲವು ರೋಗಿಗಳಲ್ಲಿ ಡೆಪೋ ಪ್ರಿಪರೇಷನ್ಗಳನ್ನು ಬಳಸಲಾಗ್ತದೆ, ಅಂದರೆ ರೋಗಿ ಸಹಕರಿಸುವವರಾಗಿದ್ದರೆ. ತೀವ್ರ ಹಂತದಲ್ಲಿ ಇಂಜೆಕ್ಷನ್ ರೂಪದ ಔಷಧಿಗಳನ್ನು ಬಳಸಲಾಗ್ತದೆ. ರೋಗಿ ಒಮ್ಮೆ ಸ್ಥಿರಗೊಂಡು ಅವನ ವರ್ತನೆ ನಿಯಂತ್ರಣದಲ್ಲಿಗೆ ಬಂದ ನಂತರ ನಾವು ಅವನನ್ನು ಬಾಯಿಯಿಂದ ತೆಗೆದುಕೊಳ್ಳುವ ಮಾತ್ರೆಗಳತ್ತ ವರ್ಗಾಯಿಸಬಹುದು. ರೋಗಿಯ ಲಕ್ಷಣಗಳು ಹಗುರವಾಗಿದ್ದರೆ ನಾವು ಬಾಯಿಯಿಂದ ಮಾತ್ರೆ ನೀಡುವ ಚಿಕಿತ್ಸೆ ಅಥವಾ OPD ಚಿಕಿತ್ಸೆ ಆಯ್ಕೆ ಮಾಡಬಹುದು. ರೋಗಿಯ ಲಕ್ಷಣಗಳು ಮಧ್ಯಮ ಮಟ್ಟದಲ್ಲಿದ್ದರೆ, ರೋಗಿ ಬಹಳ ಹಿಂಸಾತ್ಮಕವಾಗಿದ್ದರೆ, ನಿಯಂತ್ರಣ ಸಾಧ್ಯವಾಗದಿದ್ದರೆ, ತನ್ನ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು ಅಥವಾ ಇತರರಿಗೆ ಹಾನಿ ಮಾಡಬಹುದು ಎಂದು ಅನಿಸುತ್ತಿದ್ದರೆ ಅಂತಹ ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸುವುದು ಅಗತ್ಯವಾಗಬಹುದು. ಕೆಲವು ರೋಗಿಗಳು ಒತ್ತಡದಿಂದ ಧ್ವನಿಗಳನ್ನು ಕೇಳ್ತಾರೆ, ಭಮೆಗೊಳಗಾಗ್ತಾರೆ, ಸ್ವಯಂ ಹತ್ಯೆಗೆ ಪ್ರಯತ್ನಿಸ್ತಾರೆ. ಕೆಲವರು ಇತರನ್ನ ಕೊಲ್ಲುವ ಯೋಜನೆ ಮಾಡ್ತಾರೆ. OPD ಚಿಕಿತ್ಸೆ ಆರಂಭಿಸಿದ್ರೆ ಮೊದಲ ಬಾರಿಗೆ ಸ್ಥಿತಿ ಹದಗೆಟ್ಟಿದ್ರೆ ರೋಗಿಯು 6 ರಿಂದ 8 ತಿಂಗಳು ಚೇತರಿಸಿಕೊಳ್ಳಬಹುದು.
ಎರಡನೇ ಬಾರಿ ಸ್ಥಿತಿ ಹದಗೆಟ್ಟಿದ್ರೆ ಈ ಅವಧಿ 1 ರಿಂದ 1.5 ವರ್ಷಗಳವರೆಗೆ ಇರಬಹುದು. ಮೂರನೇ ಬಾರಿ ಹದಗೆಟ್ಟಿದ್ರೆ ಈ ಅವಧಿ 3 ರಿಂದ 5 ವರ್ಷಗಳವರೆಗೆ ಇರಬಹುದು. ಮತ್ತು 3ಕ್ಕಿಂತ ಹೆಚ್ಚು ಎಪಿಸೋಡ್ಗಳಿದ್ರೆ, ಅಂದ್ರೆ ಅನೇಕ ಬಾರಿ ಈ ರೋಗ ಬರ್ತಾ ಹೋಗ್ತಾ ಇದ್ರೆ, ಆ ರೋಗಿಗೆ 5 ವರ್ಷಕ್ಕಿಂತ ಹೆಚ್ಚು ಜೀವನ ಪೂರ್ತಿ ಚಿಕಿತ್ಸೆ ನೀಡಬೇಕಾಗಬಹುದು. ಆಸ್ಪತ್ರೆಗೆ ದಾಖಲಿಸಿದ ನಂತರ ಇರುವ ಆಯ್ಕೆ ಅಂದ್ರೆ ಫಾರ್ಮಕೋಥೆರಪಿಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಈ ಕೆಲವು ರೋಗಿಗಳಿಗೆ ರೋಗ ನಿಯಂತ್ರಣ ಆಗುತ್ತಿಲ್ಲ ಮತ್ತು ಲಕ್ಷಣಗಳು ಹೆಚ್ಚಿದ್ದರೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂದರೆ ಇಸಿಟಿ ಇದರ ಪಾತ್ರ ಬಹಳ ಮಹತ್ವದ್ದಾಗಿರುತ್ತದೆ. ಎಲೆಕ್ಟ್ರಾಕ್ ಥೆರಪಿ ಅಂದ್ರೆ ರೋಗಿಗೆ ಔಷಧಿ ನೀಡಿ ಫಿಟ್ ಅಂದ್ರೆ ಆಕಸ್ಮಿಕ ಆಘಾತ ಉಂಟು ಮಾಡುವ ಯೋಜನೆ ಇದಾಗಿದೆ. ಅಂದ್ರೆ ನಾವು ಕನ್ವಲ್ಷನ್ ಅನ್ನು ಪ್ರೇರೇಪಿಸ್ತೇವೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಈ ರೋಗವು ರಾಸಾಯನಿಕಗಳ ಅಸಮತೋಲನದಿಂದ ಉಂಟಾಗುತ್ತದೆ ಎಂದು. ಡೋಪಮಿನ್ ಎಂಬುದು ಒಂದು ಮುಖ್ಯ ಘಟಕವಾಗಿದೆ, ಅದನ್ನು ನಾವು ಕಾರಣವಾಗಿ ಪರಿಗಣಿಸುತ್ತೇವೆ. ಇಸಿಟಿ ಎಲೆಕ್ಟ್ರೋಕ್ ಥೆರಪಿಯಿಂದ ರಾಸಾಯನಿಕಗಳ ಅಸಮತೋಲನವನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಅದಕ್ಕಾಗಿ ಇಸಿಟಿಯ ಪಾತ್ರ ಮಹತ್ವದಾಗಿದೆ. ಇಸಿಟಿಯಲ್ಲಿ ನಾವು ರೋಗಿಗೆ ಬೂಲ್ ಅನಸ್ತೇಶಿಯಾ ನೀಡ್ತೇವೆ ಮತ್ತು ವೈದ್ಯ ಅಭಿಪ್ರಾಯವನ್ನ ಪಡಿತೀವಿ. ಫಿಶ್ ಅಂಡ್ ಫಿಟ್ನೆಸ್ ಪರೀಕ್ಷೆ ಮಾಡ್ತೇವೆ, ಅಂದ್ರೆ ಬೂಲ್ ನೀಡಲು ಅವರ ದೇಹ ಸೂಕ್ತವಾಗಿದೆಯೇ ಇಲ್ವೋ ಎಂದು ನೋಡ್ತೇವೆ ಮತ್ತು ನಂತರ ಈ ಚಿಕಿತ್ಸೆಯ ಆಯ್ಕೆಯನ್ನ ಮಾಡ್ತೇವೆ. ಎಲ್ಲ ಸ್ಪೆಷಲ್ ಥೆರಪಿ ನೀಡಬೇಕಾಗ್ತದೆ ಎಂದಿಲ್ಲ, ಆದರೆ ಉತ್ತಮ ಫಲಿತಾಂಶಕ್ಕಾಗಿ, ಪರಿಣಾಮಕಾರಿ ಫಲಿತಾಂಶಕ್ಕಾಗಿ ಮತ್ತು ಬೇಗನೆ ಸುಧಾರಣೆ ಬೇಕಾದ್ರೆ ಮತ್ತು ಔಷಧಿಗಳ ಅಗತ್ಯವಿರುವ ಡೋಸ್ ಕಡಿಮೆ ಇರಬಹುದು ಎಂಬುದಕ್ಕಾಗಿ ಈ ಇಸಿಟಿ ಒಳ್ಳೆಯ ಆಯ್ಕೆಯಾಗಿದೆ. ಆದ್ದರಿಂದ ಔಷಧಿ ಮತ್ತು ಸ್ಥಿತಿಯ ಆಯ್ಕೆಯನ್ನು ಒಟ್ಟಿಗೆ ಆಯ್ಕೆ ಮಾಡಿದರೆ ರೋಗಿಯಲ್ಲಿ ಸುಧಾರಣೆ ಹೆಚ್ಚು ಮತ್ತು ಬೇಗನೆ ಕಾಣಿಸುತ್ತದೆ. ನಾವು ರೋಗಿಗೆ ಎಷ್ಟು ದಿನಗಳು ನಾವು ರೋಗಿಯನ್ನು ನೀಡಬಹುದು ಅಥವಾ ಚಿಕಿತ್ಸೆ ನೀಡಬಹುದು? ಸಾಮಾನ್ಯವಾಗಿ ನಮ್ಮ ಯೋಜನೆ 15 ರಿಂದ 20 ದಿನಗಳಿರ್ತದೆ. ಕೆಲವು ರೋಗಿಗಳಿಗೆ 1 ತಿಂಗಳು ಬೇಕಾಗಬಹುದು. ಇಸಿಟಿಯ ಯೋಜನೆ ಸಾಮಾನ್ಯವಾಗಿ ಇರ್ತದೆ. 100ರಲ್ಲಿ 90 ರಿಂದ 95% ರೋಗಿಗಳಿಗೆ 8 ಇಸಿಟಿ ಸಾಕಾಗ್ತವೆ. ನಮ್ಮ ಯೋಜನೆ ಸಾಮಾನ್ಯವಾಗಿ 5 ರಿಂದ 6 ಇಸಿಟಿಗಳನ್ನು ನಾವು ದಾಖಲಿಸಿಕೊಡುತ್ತೇವೆ ಮತ್ತು ಅದಾದ ನಂತರ ರೋಗಿಯಲ್ಲಿ ಸುಧಾರಣೆ ಕಂಡು ಬಂದರೆ, ರೋಗಿ ಬಂದು ಹೋಗಿ ಚಿಕಿತ್ಸೆ ಪಡೆಯಲು ಯೋಗ್ಯವಾಗಿದೆ ಎಂದು ಅನಿಸಿದರೆ ನಾವು ಡಿಸ್ಚಾರ್ಜ್ ಮಾಡುತ್ತೇವೆ ಮತ್ತು ಉಳಿದ ಇಸಿಟಿಗಳನ್ನು ನಾವು OPD ಅಥವಾ ಡೇ ಕೇರ್ ಸೆಂಟರ್ ಅಲ್ಲಿ ನೀಡುವ ಯೋಜನೆ ಮಾಡುತ್ತೇವೆ. ಅಡ್ಮಿಟ್ ಆದ ನಂತರ ಮೊದಲ 3 ಇಸಿಟಿಗಳನ್ನು ನಾವು ಪರ್ಯಾಯ ದಿನಗಳಲ್ಲಿ ನೀಡ್ತೇವೆ. ಅದಾದ ನಂತರ 4ನೇ ಮತ್ತು 5ನೇ ಇಸಿಟಿಗೆ 4 ಅಥವಾ 5 ದಿನಗಳ ಅಂತರ ಕೊಡ್ತೇವೆ. ಆದ್ದರಿಂದ ಆರಂಭದ 5 ರಿಂದ 6 ಇಸಿಟಿಗಳನ್ನು ಸುಮಾರು 18 ರಿಂದ 22 ದಿನಗಳಲ್ಲಿ ಪೂರ್ಣಗೊಳಿಸುವ ಯೋಜನೆ ನಮ್ಮದು. ಡಿಸ್ಚಾರ್ಜ್ ಆದ ನಂತರ ನಾವು ರೋಗಿಯನ್ನ 8 ರಿಂದ 10 ದಿನಗಳ ನಂತರ ಪ್ರತಿ ಇಸಿಟಿಗೆ ಕರೆಕೊಳ್ತೇವೆ. ಅಂದ್ರೆ ಸುಮಾರು 6ನೇ, 7ನೇ, 8ನೇ ವಾರದಲ್ಲಿ ನಾವು ಅವುಗಳನ್ನ ವಾರದ ಆಧಾರದ ಮೇಲೆ ನೀಡುವ ಯೋಜನೆ ಮಾಡ್ತೇವೆ. ಪ್ರತಿ ರೋಗಿಯನ್ನು ನಾವು 5 ಇಸಿಟಿಗಳ ನಂತರ ಬಿಡಬಹುದು ಎಂಬುದೇ ಅದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರೋಗಿಯಲ್ಲಿಯೂ ಸುಧಾರಣೆಯ ಸಾಧ್ಯತೆ ಸಮಯಾನುಸಾರ ಬದಲಾಗಬಹುದು. ಸುಧಾರಣೆ ಚೆನ್ನಾಗಿದ್ರೆ 5ನೇ ದಿನ ನಂತರ ಬಿಡಬಹುದು. ಸುಧಾರಣೆ ಮನಸ್ಸಿಗೆ ತೃಪ್ತಿಕರವಾಗಿರದಿದ್ರೆ 6, 7 ಅಥವಾ 8 ಇಸಿಟಿಗಳ ನಂತರ ಬಿಡಬಹುದು. ಸಣ್ಣ ಮಾತಿನಲ್ಲಿ ಪ್ರತಿಯೊಂದು ಹಂತದ ನಂತರ ನಮಗೆ ಮೌಲ್ಯಮಾಪನ ಮಾಡುವುದು ಅಗತ್ಯ. ಹೀಗಾಗಿ ಕೆಲವು ರೋಗಿಗಳಿಗೆ 8 ಇಸಿಟಿಗಳವರೆಗೆ ಕಾಯಬೇಕಾಗಬಹುದು. ಈಗ 3ನೇ ಭಾಗ ಕೌನ್ಸಿಲಿಂಗ್ ಬಗ್ಗೆ. ಮಾತ್ರ ಕೌನ್ಸಿಲಿಂಗ್ ಫಲಿತಾಂಶ ರೋಗಿಯಲ್ಲಿ ಸಿಗುತ್ತದೆಯೇ ಅಂದರೆ ಇಲ್ಲ. ಯಾಕಂದ್ರೆ ರೋಗಿಗೆ ಭ್ರಮೆ ಮತ್ತು ಭ್ರಾಂತಿ ಇರುತ್ತದೆ. ಭ್ರಮೆ ಮತ್ತು ಭ್ರಾಂತಿ ಕೌನ್ಸಿಲಿಂಗ್ ನಿಂದ ಹೋಗುವುದಿಲ್ಲ. ಆದ್ದರಿಂದ ಔಷಧ ಚಿಕಿತ್ಸೆ ಮತ್ತು ಇಸಿಟಿ ಚಿಕಿತ್ಸೆ ನೀಡಬೇಕು. ನಂತರ ಕೌನ್ಸಿಲಿಂಗ್ ಮಾಡಬಹುದು. ಕೌನ್ಸಿಲಿಂಗ್ ನಲ್ಲಿ ನಾವು ರೋಗಿಗೆ ಹೇಳಬೇಕಾದದ್ದು ಅವನಿಗೆ ಕಾಯಿಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಸುವುದು. ಅವರಿಗೆ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಿದೆ ಎಂದು ಹೇಳಬೇಕು. ಇದನ್ನು ಹೇಳಿದ ನಂತರ ಕೌನ್ಸಿಲಿಂಗ್ ಸಂಬಂಧಿತವಾಗಿ ಮುಖ್ಯವಾಗಿದೆ. ಬಾಂಧವರ ಪಾತ್ರವು ಮುಖ್ಯವಾಗಿದೆ. ಅವರು ವ್ಯಕ್ತಿಯೇ ಆಗಿರಬಹುದು. ಅವರಿಗೆ ನಾವು ಸ್ಪಷ್ಟವಾಗಿ ಹೇಳಬೇಕು, ಈ ರೋಗವು ನಿಜವಾಗಿ ಏನು, ಅದು ಏಕೆ ಉಂಟಾಗ್ತದೆ, ಚಿಕಿತ್ಸೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತದೆ, ಚಿಕಿತ್ಸೆ ಮೂಲಕ ಸುಧಾರಣೆಯ ಸಾಧ್ಯತೆ ಎಷ್ಟಿದೆ ಎಂಬುದನ್ನು ನಾವು ಕೌನ್ಸಿಲಿಂಗ್ ಅಲ್ಲಿ ಪರಿಗಣಿಸಬೇಕು. ಈಗ ಸ್ಕಿಜೋಫ್ರೇನಿಯಾ ಚಿಕಿತ್ಸೆಯ ನಂತರ ಬದಲಾವಣೆ ಆಗುವ ಖಚಿತತೆ ಎಷ್ಟಿದೆ, ಗ್ಯಾರಂಟಿ ಎಷ್ಟಿದೆ ಎಂದು ಕೇಳುತ್ತಾರೆ. 100% ಗುಣಮುಖನ ಆಗುತ್ತಾನಾ ಎಂಬಂತಹ ಪ್ರಶ್ನೆಗಳು. ಇದು ಮನಸ್ಸಿನ ಒಂದು ರೋಗ ಎಂದು ನೋಡಿ. ಮತ್ತು ಅತ್ಯಂತ ಮುಖ್ಯವಾದದ್ದು ಎಂದರೆ ಈ ರೋಗಕ್ಕೆ ಸಂಪೂರ್ಣ ಗುಣಮುಖತೆ ಇಲ್ಲ, ಕೇವಲ ನಿಯಂತ್ರಣ ಮಾತ್ರ. ಪೂರ್ಣವಾಗಿ ಈ ರೋಗವು ಮಾಯವಾಗುವುದಿಲ್ಲ. ಈ ರೋಗದ ಲಕ್ಷಣಗಳನ್ನ ನಾವು ನಿಯಂತ್ರಿಸಬಹುದು. ಹೆಸರು, ಜ್ವರ, ಕೆಮ್ಮು, ಶೀತಕ್ಕೆ ಚಿಕಿತ್ಸೆ ನೀಡಿದಂತೆ ಮತ್ತೆ ಶೀತ ಅಥವಾ ಕೆಮ್ಮು ಬರುವ ಸಾಧ್ಯತೆ ಇದೆ. ಇದೇ ರೀತಿ ಈ ರೋಗವು ಮತ್ತೆ ಬರುವ ಸಾಧ್ಯತೆ ಇದೆ. ಆದರೆ ಸುಧಾರಣೆ ಸರಿಯಾಗಿ ಆಗಿದ್ರೆ ಮತ್ತು ಚಿಕಿತ್ಸೆ ನಂತರವೂ ನಾವು ಸರಿಯಾಗಿ ಚಿಕಿತ್ಸೆ ಮುಂದುವರಿಸಿದ್ರೆ ಮತ್ತೆ ಬರುವ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾದ್ರೆ ಈಗ ನಾನು ನಿಮಗೆ ಎಷ್ಟು ಶೇಕಡ ಸುಧಾರಣೆ ಆಗುವ ಸಾಧ್ಯತೆ ಇದೆ ಮತ್ತು ಮತ್ತೆ ರೋಗ ಬರುವ ಸಾಧ್ಯತೆ ಎಷ್ಟಿದೆ ಎಂಬುದನ್ನು ಹೇಳುತ್ತೇನೆ. ಇದು ತುಂಬಾ ಸಾಮಾನ್ಯವಾದ ಪ್ರಶ್ನೆ, ಸಂಬಂಧಿಕರು ಕೇಳುವ ಪ್ರಶ್ನೆ.
ಅದು ಎಂದರೆ ನಮ್ಮ ರೋಗಿಗೆ ಬದಲಾವಣೆ ಆಗುವ ಸಾಧ್ಯತೆ ಎಷ್ಟು ಖಚಿತವಾಗಿದೆ. ಅದರ ಬಗ್ಗೆ ಒಂದು ಅಧ್ಯಯನ ಮಾಡಲಾಗಿದೆ. ಅದರಲ್ಲಿ ಉದಾಹರಣೆಗೆ 100 ರೋಗಿಗಳಿದ್ದಾರೆ. ಆ 100 ರೋಗಿಗಳನ್ನು 3 ಗುಂಪುಗಳಾಗಿ ವಿಭಜಿಸಲಾಗಿದೆ. ಒಂದು ಗುಂಪಿನಲ್ಲಿ 30 ರಿಂದ 35 ರೋಗಿಗಳಿದ್ದಾರೆ. ಎರಡನೇ ಗುಂಪು 30 ರಿಂದ 35 ರೋಗಿಗಳ ಗುಂಪು, 30 ರಿಂದ 35. ಮೂರನೇ ಗುಂಪಿನಲ್ಲಿ 30 ರಿಂದ 35 ರೋಗಿಗಳಿದ್ದಾರೆ. ಆ 3 ಗುಂಪುಗಳನ್ನು ಅಧ್ಯಯನ ಮಾಡಿದಾಗ ಕಂಡು ಬಂದಿದ್ದು, ಒಂದು ಗುಂಪಿನಲ್ಲಿ 80 ರಿಂದ 100% ಬದಲಾವಣೆ ಲಕ್ಷಣಗಳಲ್ಲಿ ಕಾಣಬಹುದು. ಎರಡನೇ ಗುಂಪಿನಲ್ಲಿ ಅಷ್ಟೇನು ಬದಲಾವಣೆ ಆಗೋದಿಲ್ಲ. ಅಲ್ಲಿ 60 ರಿಂದ 85% ಬದಲಾವಣೆ ಮಾತ್ರ ಆಗ್ತದೆ. ಮೂರನೇ ಗುಂಪು ಅಂದ್ರೆ ಅಲ್ಲಿ 60%ಕ್ಕಿಂತ ಕಡಿಮೆ ಬದಲಾವಣೆ, ಅಂದ್ರೆ ಕೆಲವೊಂದು ರೋಗಿಗಳಿಗೆ 50% ಬದಲಾವಣೆ ಮಾತ್ರ ಕಾಣಬಹುದು. ಅಂದ್ರೆ ಕೆಲವೊಂದು ರೋಗಿಗಳಲ್ಲಿ 80 ರಿಂದ 100% ಲಕ್ಷಣಗಳು ಹೋಗ್ತವೆ, ಕೆಲವರಲ್ಲಿ 60 ರಿಂದ 80% ಲಕ್ಷಣಗಳು ಕಡಿಮೆ ಆಗ್ತವೆ, ಮತ್ತು ಇನ್ನು ಕೆಲವರಲ್ಲಿ 60ಕ್ಕಿಂತ ಕಡಿಮೆ ಬದಲಾವಣೆ ಮಾತ್ರ ಕಾಣಿಸುತ್ತೆ. ಈಗ ಪ್ರತಿ ರೋಗಿಯಲ್ಲಿ ಎಷ್ಟು ಬದಲಾವಣೆ ಆಗಬಹುದು ಎಂಬುದನ್ನು ನಾವು ಚಿಕಿತ್ಸೆ ನೀಡಿದ ನಂತರವೇ ತಿಳಿಯಬಹುದು. ಹಾಗಾದ್ರೆ ಮೊದಲ 15 ದಿನಗಳಲ್ಲಿ ಇದನ್ನು ತಿಳಿಯಬಹುದಾ? ಹಾಗಾದ್ರೆ ವಿಷಯವೇನೆಂದರೆ, ನಾವು ಚಿಕಿತ್ಸೆಗಾಗಿ ಎಲ್ಲ ಆಯ್ಕೆಗಳನ್ನು ಆಯ್ಕೆ ಮಾಡ್ತೇವೆ, ಎಲ್ಲ ಆಯ್ಕೆಗಳನ್ನು ಪ್ರಯತ್ನಿಸ್ತೇವೆ. ಉದಾಹರಣೆಗೆ ಔಷಧಿಗಳನ್ನು 6 ತಿಂಗಳು, ಅವು 8 ತಿಂಗಳು ಚಿಕಿತ್ಸೆ ತೆಗೆದುಕೊಂಡು ನೋಡಬೇಕು. ಇವು ಎಲ್ಲ ವಿಧಾನಗಳಿಂದ ECIಯ ಕೋರ್ಸ್ ಅನ್ನು ಪೂರ್ಣಗೊಳಿಸಬೇಕು. ಔಷಧಿಗಳಲ್ಲಿ ಮೊದಲ ಹಂತದ ಔಷಧಿ ಪರಿಣಾಮ ನೀಡದಿದ್ದರೆ 2ನೇ ಔಷಧಿ, ಅದು ಇಲ್ಲದಿದ್ದರೆ 3ನೇ ಔಷಧಿ, ಅದು ಇಲ್ಲದಿದ್ದರೆ 4ನೇ ಔಷಧಿ, ಎಲ್ಲ ಔಷಧಿಗಳ ಆಯ್ಕೆಯನ್ನು ಪ್ರಯತ್ನಿಸಬೇಕು. ಅಂದರೆ ಈ ಎಲ್ಲ ಆಯ್ಕೆಗಳನ್ನು ಬಳಸಿದ ಮೇಲೆ ದೊರಕುವ ಪರಿಣಾಮವೇ ನಮ್ಮ ಗರಿಷ್ಠ ಪರಿಣಾಮ ಎಂದು ಹೇಳಬಹುದು. ಆದ್ದರಿಂದ ಯಾವುದೇ ರೋಗಿಯಲ್ಲಿ ಎಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂಬುದು ಕ್ಲಿನಿಕಲ್ ಆಗಿ ವೈದ್ಯರು ತಮ್ಮ ಅನುಭವದಿಂದ ನಾವು ಹೇಳ್ತೇವೆ ಎಷ್ಟು ಶೇಕಡಾ ಬದಲಾವಣೆ ಸಾಧ್ಯವಿದೆ ಎಂದು. ಆದರೂ ಸಹ ಪ್ರಾಯೋಗಿಕವಾಗಿ ರೋಗಿಗೆ ಚಿಕಿತ್ಸೆ ನೀಡಿದ ನಂತರವೇ ಎಷ್ಟು ಬದಲಾವಣೆ ಆಗಿದೆ ಅಥವಾ ಆಗುವ ಸಾಧ್ಯತೆ ಇದೆ ಎಂಬುದು ಗೊತ್ತಾಗ್ತದೆ. ಹೀಗಾಗಿ ಈ ಸ್ಥಿತಿ ನಿಖರವಾಗಿ ಎಷ್ಟು ಅನ್ವಯಿಸಬಹುದು ಎಂದರೆ 90 ರಿಂದ 95% ಕೋಶಗಳಿಗೆ ಈ ಸ್ಥಿತಿಯೇ ಸಾಕಾಗಿರುತ್ತದೆ. ನಮ್ಮ ಅನುಭವ ಏನೆಂದರೆ, ಕೆಲವು ರೋಗಿಗಳಿಗೆ 5 ರಿಂದ 10% ಕೋಶಗಳಿಗೆ ಈ ಸ್ಥಿತಿಯು ಹೆಚ್ಚು ಅನ್ವಯಿಸಬಹುದು ಮತ್ತು ಸುಧಾರಣೆ ಎಂಬುದು ಕ್ರಾನಿಕ್ ರೋಗಿಗಳಲ್ಲಿ ತಡವಾಗಿ ಕಾಣಿಸಬಹುದು. ಕೆಲವು ರೋಗಿಗಳಿಗೆ 8 ECT ನಂತರ 12, 14, 16, 20 ECT ವರೆಗೆ ನಾವು ನೀಡಿದ್ದೇವೆ. ಇವುಗಳನ್ನು ನೀಡಲಾಗಿದೆ, ಆದರೆ ಕೆಲವು 5 ರಿಂದ 10% ರೋಗಿಗಳಿಗೆ ಮಾತ್ರ ಅನ್ವಯಿಸಬಹುದು. ಕೆಲವು ರೋಗಿಗಳಲ್ಲಿ ಈ ಮೇಂಟೆನೆನ್ಸ್ ECT ಒಂದು ರೀತಿಯಲ್ಲಿ ನಿರಂತರ ECT ಆಗಿದೆ. ಅಂದರೆ ರೋಗಿಗೆ ನಿರ್ದಿಷ್ಟ ಅವಧಿಯ ನಂತರ ECT ನೀಡ್ತಾ ಇರಬೇಕು. ಅಂದರೆ ರೋಗಿಗೆ ECTನ ಮಾತ್ರ ವ್ಯತ್ಯಾಸವಾಗುತ್ತದೆ, ಕೇವಲ ಔಷಧಿಗಳಿಂದ ಲಾಭವಾಗುವುದಿಲ್ಲ. ಮತ್ತು ಪ್ರತಿ ತಿಂಗಳು ಅಥವಾ 2 ತಿಂಗಳು 3 ತಿಂಗಳಿಗೆ ರೋಗಿಗೆ ECT ನೀಡಲಾಗುತ್ತೆ. ಇದನ್ನು ಮೇಂಟೆನೆನ್ಸ್ ECT ಎಂದು ಕರೆಯುತ್ತಾರೆ. ಹಾಗಾಗಿ ಕೆಲವು ರೋಗಿಗಳಿಗೆ ಮೇಂಟೆನೆನ್ಸ್ ECT ಅನ್ವಯಿಸಬಹುದು. ಕೆಲವು ರೋಗಿಗಳಲ್ಲಿ ಔಷಧಿಗಳಿಗೆ ಪರಿಣಾಮ ಉಂಟಾಗುತ್ತೆ, ನಂತರ ರೋಗಿಗಳು ಬರುವುದಿಲ್ಲ ಮತ್ತು ಅದರಿಂದ ಅವರ ಫಾಲೋ ಅಪ್ ಕಡಿಮೆ ಆಗುತ್ತೆ, ಅನುಸರಣೆ ಕಡಿಮೆ ಆಗುತ್ತೆ. ಹಾಗಾದ್ರೆ ಅಂತಹ ರೋಗಿಗಳಲ್ಲಿ ಡೆಪೋ ಪ್ರಿಪರೇಷನ್ ಅಂದ್ರೆ ವಾರಕ್ಕೊಮ್ಮೆ, 3 ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ 1 ಇಂಜೆಕ್ಷನ್ ನೀಡಲಾಗುತ್ತೆ. ಆ ಡ್ರಗ್ 1 ತಿಂಗಳ ಕಾಲ ಆ ರೋಗಿಯಲ್ಲಿ ಕೆಲಸ ಮಾಡುತ್ತದೆ. ಇದರಿಂದಲೂ ಸುಧಾರಣೆಗೆ ಸಹಾಯವಾಗುತ್ತದೆ ಮತ್ತು ರೋಗಿಯ ಅನುಸರಣೆ ಹೆಚ್ಚುತ್ತದೆ. ಈ ರೋಗ ಮತ್ತೆ ಬರುವ ಸಾಧ್ಯತೆ ಎಷ್ಟಿದೆ ಎಂಬ ಪ್ರಶ್ನೆಯನ್ನು ಅನೇಕ ನಾಗರಿಕರು ಕೇಳುತ್ತಾರೆ. ನಾನು ಈಗಾಗಲೇ ಹೇಳ್ದೇನೆ, ಈ ರೋಗಕ್ಕೆ ಗುಣಮುಖತೆ ಇಲ್ಲ, ನಿಯಂತ್ರಣ ಮಾತ್ರ ಇದೆ. ಆದ್ರಿಂದ ಈ ರೋಗ ಮತ್ತೆ ಬರುವ ಸಾಧ್ಯತೆ ಇದೆ. ಈ ರೋಗವು ಜೋಫ್ರಿನೆ ಎಂಬ ರೋಗ ಮಾತ್ರೆಗಳನ್ನು ನಿಲ್ಲಿಸಿದ ನಂತರ ಬರುವ ಸಾಧ್ಯತೆ ಇದೆ. ಮಾತ್ರೆ ಕಡಿಮೆ ಮಾಡಿದರೂ ರೋಗಿಗೆ ಬರುವ ಸಾಧ್ಯತೆ ಇದೆ ಮತ್ತು ಮಾತ್ರೆಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವ ರೋಗಿಗೂ ವೈದ್ಯರು ಸರಿಯಾಗಿ ಪರೀಕ್ಷೆ ಮಾಡಿದರೂ ಸಹ ಈ ರೋಗ ಬರುವ ಸಾಧ್ಯತೆ ಇದೆ. ಮಾತ್ರ ಬರುವ ಸಾಧ್ಯತೆ ಇದೆ, ಶೇಕಡಾವಾರು ಇದೆ, ಅದು ಕಡಿಮೆ ಇರಬಹುದು. ಉದಾಹರಣೆಗೆ ರೋಗಿ ಮಾತ್ರೆಗಳನ್ನು ನಿಲ್ಲಿಸಿದನು ಮತ್ತು ಫಾಲೋ ಅಪ್ಗೆ ಬಂದಿಲ್ಲ, ಅಂದ್ರೆ ಮತ್ತೆ ಬರುವ ಸಾಧ್ಯತೆ 75-80% ಇದೆ ಎಂದು ನಾವು ಹೇಳಬಹುದು. ರೋಗಿ ಮಾತ್ರೆಗಳನ್ನ ನಿಯಮಿತವಾಗಿ ಸೇವಿಸದೆ, ಕೆಲವೊಮ್ಮೆ ಸೇವಿಸಿ ಕೆಲವೊಮ್ಮೆ ಸೇವಿಸದೆ, ಡೋಸ್ ಕಡಿಮೆ ಮಾಡಿ ಅಥವಾ ಅಡ್ಜಸ್ಟ್ ಮಾಡ್ತಿದ್ರೆ ಮತ್ತೆ ಬರುವ ಸಾಧ್ಯತೆ 25-30% ಇದೆ. ಮತ್ತು ರೋಗಿ ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸ್ತಿದ್ರು, ನಿಯಮಿತವಾಗಿ ಫಾಲೋ ಅಪ್ ಮಾಡ್ತಿದ್ರು, ಸಮಯಕ್ಕೆ ತಕ್ಕಂತೆ ಪರೀಕ್ಷೆ ಮಾಡಿಸ್ಕೊಂಡ್ರು ಕೂಡ ಈ ರೋಗವಾಗಬಹುದು. ಆದರೆ ಇಂಥ ರೋಗಿಗಳಲ್ಲಿ ಇದರ ಶೇಕಡಾವಾರು 5-10% ಇರಬಹುದು. ಅಂದರೆ ಫಾರ್ಮಸೋಥೆರಪಿ, CT ಮತ್ತು ಕೌನ್ಸಿಲಿಂಗು ಪ್ರಮುಖ ಪಾತ್ರವಿದೆ. ಇದಕ್ಕಿಂತ ಹೊರತಾಗಿ ಹೊಸ ವಿಧಾನಗಳಿದ್ದಾರೆ. ಉದಾಹರಣೆಗೆ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅನ್ನು ಹೇಳಬಹುದು, ಅಥವಾ ಇನ್ನು ಕೆಲವು ಮೆದುಳಿನ ಸ್ಟಿಮ್ಯುಲೇಷನ್ ತಂತ್ರಗಳು ಕೂಡ ಇವೆ. ಇವುಗಳನ್ನು ಇತ್ತೀಚೆಗೆ ಬಳಸಲಾಗ್ತಿದೆ. ಇದನ್ನು ಈಗಾಗಲೇ ಸಂಶೋಧನೆಯಲ್ಲಿ ಅಧ್ಯಯನ ಮಾಡಲಾಗ್ತಿದೆ. ನಿಖರವಾಗಿ ಇದರ ಪಾತ್ರ ಎಷ್ಟು, ಏನಿದೆ ಎಂಬುದರ ಬಗ್ಗೆ ಇನ್ನೂ ಸಮೀಕ್ಷೆ ಅಥವಾ ಅಧ್ಯಯನ ನಡೆಯುತ್ತಿದೆ ಎಂದು ಹೇಳಬಹುದು. ಸ್ಕಿಜೋಫ್ರೆನಿಕ್ ರೋಗಿಗಳಲ್ಲಿ ಹಿಪ್ನೋಥೆರಪಿ ಅಂದರೆ ಸಂವಹನದಿಂದ ಲಾಭವಾಗುತ್ತದೆಯೇ?
ಆದರೆ ಸಂಮೋಹನವನ್ನು ಯಾರಿಗೆ ಮಾಡಲಾಗುತ್ತದೆ ಅಂದರೆ, ಯಾವ ರೋಗಿಗೆ ತನ್ನ ತಪ್ಪಿದೆ ಎಂದು ಅರಿವಿದೆ, ತನ್ನ ದೋಷಗಳು ಏನೆಂದು ಗೊತ್ತಿದೆ, ಅಂಥವರಲ್ಲಿ ಮಾತ್ರ ನಾವು ಆಟೋ ಸುಜೆಷನ್ಗಳನ್ನು ನೀಡಿ ಸಂಮೋಹನದ ಮೂಲಕ ಚಿಕಿತ್ಸೆ ನೀಡಬಹುದು. ಸ್ಕಿಜೋಫ್ರೆನಿಕ್ ರೋಗಿ ಹೇಳುತ್ತಾನೆ, ನನಗೇನು ಆಗಿಲ್ಲ, ಅವನಿಗೆ ಇನ್ಸೈಟ್ ಶೂನ್ಯವಾಗಿರುತ್ತದೆ, ಅಂದರೆ ಅವನಿಗೆ ಯಾವ ರೋಗವಿದೆ ಎಂಬ ಅರಿವು ಇರದು. ಆದ್ದರಿಂದ ಸ್ಕಿಜೋಫ್ರೇನಿಯಾ ರೋಗಿಗಳಲ್ಲಿ ಹಿಪ್ನೋಥೆರಪಿ ಅಂತಹ ಗುಂಪು ಚಿಕಿತ್ಸೆಯನ್ನು ಮಾಡಲಾಗದು. ಕೌನ್ಸಿಲಿಂಗ್ನ ಪಾತ್ರ ನಾನು ಹೇಳಿದಂತೆ ಕೇವಲ ಕೌನ್ಸಿಲಿಂಗ್ನಿಂದ ಮಾತ್ರ ಗುಣಮುಖವಾಗುವುದಿಲ್ಲ. ಆದರೆ ರೋಗಿಯ ಕೌನ್ಸಿಲಿಂಗ್ ಭಾಗವು ಸುಧಾರಿಸಿದ ನಂತರ ನಾವು ರೋಗಿ ಮತ್ತು ಅವರ ಸಂಬಂಧಿಕರೊಂದಿಗೆ ಕೌನ್ಸಿಲಿಂಗ್ ಮಾಡಬಹುದು. ಕೆಲವು ಸಂಬಂಧಿಕರು ಹೇಳ್ತಾರೆ, ನಮ್ಮ ರೋಗಿಗೆ ಸಮಸ್ಯೆ ಇದೆ, ಅವರ ವರ್ತನದಲ್ಲಿಯೇ ಇದೆ, ಆದರೆ ಆ ರೋಗಿ ಚಿಕಿತ್ಸೆ ಪಡೆಯಲು ಸಿದ್ಧನಿಲ್ಲ. ಅಂಥ ಸಂದರ್ಭಗಳಲ್ಲಿ ನಮ್ಮ ಬಳಿ ಒಂದೇ ಆಯ್ಕೆ ಇರ್ತದೆ, ಅಂದರೆ ರೋಗಿಯನ್ನು ಬಲವಂತವಾಗಿ ಇಲ್ಲಿ ತರಬೇಕು. ನಮ್ಮ ಉದ್ದೇಶ ಒಳ್ಳೆಯದಾಗಿದೆ, ಅಂದರೆ ರೋಗಿ ಚೇತರಿಸ್ಕೊಳ್ಬೇಕು. ರೋಗಿಯಾಗಿ ನೀವು ಏನು ಅನುಭವಿಸ್ತಿದ್ದೀರಿ, ನನಗೆ ಯಾವುದೇ ಅಗತ್ಯವಿಲ್ಲ ಎಂದು ರೋಗಿ ಹೇಳುವಾಗ ಸಂಬಂಧಿಕರು ಒಟ್ಟಾಗಿ ಸೇರಿ ಅವರನ್ನು ಇಲ್ಲಿ ತರಬೇಕು. ರೋಗಿಗೆ ನಂಬಿಕೆ ಇರುವವರ ಸಹಾಯದಿಂದ ರೋಗಿಯನ್ನು ತರಬಹುದು, ಅಥವಾ ಕೊನೆಯಲ್ಲಿ ನಾವು ಬಲವಂತವಾಗಿ ರೋಗಿಯನ್ನು ತರಬೇಕಾಗಬಹುದು. ನೀವು ತಜ್ಞರ ಸಹಾಯವನ್ನ, ಅಂದರೆ ಇತರ ಸಂಬಂಧಿಕರು, ಪೊಲೀಸುಗಳು ಅಥವಾ ವೈದ್ಯರು ಮತ್ತು ಆಸ್ಪತ್ರೆಯ ತಂಡದ ಸಹಾಯವನ್ನ ಪಡೆಯಬಹುದು ಮತ್ತು ಅವರ ಸಹಾಯದಿಂದ ರೋಗಿಯನ್ನ ಇಲ್ಲಿ ತರಬಹುದು. ಆದ್ರಿಂದ ಯಾವುದೇ ವ್ಯಕ್ತಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಲಕ್ಷಣಗಳು ಕಾಣಿಸಬಹುದು. ಅಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ನಾವು ಗುರುತಿಸಬೇಕು ಮತ್ತು ಕೂಡಲೇ ಮನೋವೈದ್ಯಕೀಯ ಸಲಹೆಗಾರ ಅಥವಾ ಸೈಕಿಯಾಟ್ರಿಸ್ಟ್ ಅವರ ಸಹಾಯವನ್ನು ಪಡೆದು ಚಿಕಿತ್ಸೆ ನೀಡಿದರೆ ಆ ರೋಗವು ಹೋಗುವ ಸಾಧ್ಯತೆ ಇದೆ. ಅಂದರೆ ನಾವು ಅದನ್ನು ಒಂದು ಎಪಿಸೋಡ್ ಎಂದು ಹೇಳಬಹುದು. ಅಥವಾ ಸ್ಕಿಜೋಫ್ರೆನಿಫಾರ್ಮ್ ಸೈಕೋಸಿಸ್ ಎಂದರೆ 6 ತಿಂಗಳೊಳಗೆ ನಮಗೆ ಬೇಗನೆ ತಿಳಿದು ಚಿಕಿತ್ಸೆ ನೀಡಿದರೆ ಈ ರೋಗವನ್ನು ನಾವು ನಿಯಂತ್ರಿಸಬಹುದು ಮತ್ತು ಸ್ಕಿಜೋಫ್ರೆನಿಯಾ ಆಗಲಿರುವ ರೋಗಿಯನ್ನು ಕೂಡ ತಪ್ಪಿಸಬಹುದು. ಕಾಕ, ಈಗ ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ರೋಗ ಯಾವ ವಯಸ್ಸಿನವರಿಗೂ ಆಗಬಹುದು. ಪುರುಷರು ಮತ್ತು ಮಹಿಳೆಯರಲ್ಲಿ ಇದರ ಪ್ರಮಾಣ ಒಂದೇ ಇದೆ. ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಅಥವಾ ಸೆಲೆಬ್ರಿಟಿಗಳಿದ್ರು, ಅವರಿಗೆ ಈ ಸ್ಕಿಜೋಫ್ರೆನಿಯಾ ರೋಗ ಆಗಿತ್ತು. ಅವರಲ್ಲಿ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಉದಾಹರಣೆಗೆ, ರಾಕ್ ಸ್ಟಾರ್ ಪೀಟರ್ ಕೀನ್, ಇಂಡಿಯನ್ ಫಿಲ್ಮ್ ನಟಿ ಪ್ರವೀಣಾ ಬಾಬಿ, ಡಾಕ್ಟರ್ ವಶಿಷ್ಠ ನಾರಾಯಣ್ ಸಿಂಗ್, ಪ್ರಸಿದ್ಧ ವಿಜ್ಞಾನಿ ಎಡ್ವರ್ಡ್ ಆಲ್ಬರ್ಟ್ ಐನ್ಸ್ಟೈನ್. ಕೆಲವು ಕಡೆಗಳಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರಿಗೆ ಈ ಆಟಿಕೆ ರೋಗವಿತ್ತು ಎಂದು ಉಲ್ಲೇಖಿಸಲಾಗಿದೆ. ನಾವು ನೋಡಿದರೆ ಇಂಥ ದೊಡ್ಡ ಸೆಲೆಬ್ರಿಟಿಗಳಿಗೆ ಈ ರೋಗ ಬಂದಿದೆ. ಆದ್ದರಿಂದ ಈ ರೋಗ ಯಾವಾಗಲೂ ಯಾರಿಗಾದ್ರೂ ಆಗಬಹುದು. ನಮ್ಮ ಸುತ್ತಮುತ್ತ ಯಾರಿಗಾದ್ರೂ ಈ ರೋಗ ಇದ್ರೆ ಆ ಪೇಷಂಟ್ನ ದೂರ ಮಾಡಬೇಡಿ. ಇದು ಮನಸ್ಸಿನ ರೋಗ ಎಂದು ನಾವು ಒಪ್ಕೊಳ್ಳೋಣ ಮತ್ತು ಸೈಕಿಯಾಟ್ರಿಸ್ಟ್ನ ಸಹಾಯದಿಂದ ಆ ಪೇಷಂಟ್ನ ಲಕ್ಷಣಗಳನ್ನು ನಿಯಂತ್ರಣಕ್ಕೆ ತರುವ ಮತ್ತು ಅವನನ್ನು ಗುಣಪಡಿಸುವ ಪ್ರಯತ್ನ ಮಾಡೋಣ. ಹೀಗಾಗಿ ಇಂದು ನಾವು ಇದನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಮಾನಸಿಕ ರೋಗಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ನೀವು ನಮ್ಮ ವೆಬ್ಸೈಟ್ www.nirmalvyasanamuktikendra.com ಅನ್ನು ಭೇಟಿ ಮಾಡಬಹುದು. ನಮ್ಮ ನಿರ್ಮಲ್ ಆಸ್ಪತ್ರೆ ಮಿರಜ್ ಎಂಬ ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದಲ್ಲದೆ ನಿರ್ಮಲ್ ಆಸ್ಪತ್ರೆ ಮಿರಜ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಖಾತೆಯೂ ಇದೆ. ಇದನ್ನು ನೀವು ಲೈಕ್ ಮತ್ತು ಫಾಲೋ ಮಾಡಬಹುದು. ಕೆಳಗೆ ನೀಡಿರುವ ಮೊಬೈಲ್ ನಂಬರ್ಗೆ ವೈಯಕ್ತಿಕವಾಗಿ ಕರೆ ಮಾಡಿ ಇನ್ನಷ್ಟು ಮಾಹಿತಿ ಪಡೆಯಬಹುದು. ಮತ್ತೆ ನಾವು ಹೊಸ ಮಾನಸಿಕ ಕಾಯಿಲೆಯ ಬಗ್ಗೆ ಚರ್ಚೆ ಮಾಡಲು ಭೇಟಿಯಾಗೋಣ. ಅಷ್ಟರವರೆಗೆ ನಮಸ್ಕಾರ.